ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ. ಜೀ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಸೋಮವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಅಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರ ಬ್ರಹ್ಮರ್ಷಿ ಆನಂದ ಸತಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಇರುವಂತಹ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡುಕೊಳ್ಳಿ. ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಲವಣ ತೈಲಂ, ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವೂ ಕೂಡ ಇಲ್ಲದೆ ನಿಮ್ಮ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದ ಪರಿಹಾರ ಆಯುಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡ್ಬೋದು. ಉಲ್ಲಾಸ್ ಅಗರಬತ್ತಿ, ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ಅಗರಬತ್ತಿ ತನ್ನಿರಿ. ನಿಮ್ಮ ಮನೆಯ ಪೂಜಾಗೃಹದಲ್ಲಿ ಪ್ರತಿನಿತ್ಯವೂ ಬೆಳಗಲಿ ಉಲ್ಲಾಸ್ ಅಗರಬತ್ತಿ. ಉದಯಂ ಧೋತೀಸ್ ಮತ್ತು ಶರ್ಟ್ಗಳು ಹಾಗೂ ಐಶ್ವರ್ಯ ಫರ್ಟಿಲಿಟಿ ಸೆಂಟರ್. ವೀಕ್ಷಕರೇ, ಇದು ವಾರದ ಮೊದಲನೇ ದಿನ ಈಶ್ವರನ ಶುಭವಾರ, ಶುಭ ಸೋಮವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಈ ಶುಭ ದಿನದ ವಿಶೇಷತೆ ಏನು, ಅನುಷ್ಠಾನ ಯಾವುದು, ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳಿಸ್ಕೊಡ್ತಾ ಹೋಗ್ತಾರೆ ಗುರುಜಿಯವರು. ಇನ್ನು ಮನೋಗತ ಪ್ರಶ್ನಾ ತಂತ್ರದ ಆಧಾರದ ಮೇಲೆ ನಿಮ್ಮ ಕರೆಗಳನ್ನು ಸ್ವೀಕರಿಸ್ತೀವಿ ಮತ್ತು ನೀವು ಬರೆಯುವಂಥ ಪತ್ರಗಳಲ್ಲಿ ಇರುವಂಥ ಪ್ರಶ್ನೆಗಳಿಗೆ ದಾಳವನ್ನು ಹಾಕೋದ್ರ ಮೂಲಕ ಮನೋಗತ ಪ್ರಶ್ನಾ ತಂತ್ರದ ಆಧಾರದ ಮೇಲೆ ಚುಟುಕಾದ ಅನುಷ್ಠಾನದ ಮೂಲಕ ಶ್ರೀನಿವಾಸ್ ಶರ್ಮಾ ಅವರು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ನೀಡ್ತಾರೆ ಮತ್ತು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಏನು ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಹೋಗ್ತಾರೆ. ಇದರೊಂದಿಗೆ ನೀವು ಸ್ವರತರಂಗದ ಮೂಲಕ, ಸ್ವರ ಜ್ಯೋತಿಷದಲ್ಲಿ ಚಕ್ಷುರ್ಮತಿ ವಿಭಾಗದ ಮೂಲಕ ಕೂಡ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು ಗುರುಜಿಯವರಿಂದ. ಇನ್ನು ಅನೇಕ ಅರ್ಥಪೂರ್ಣ, ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳ್ಕೊಳ್ತಾ ಹೋಗೋಣ ಇವತ್ತು ಕೂಡ ಗುರುಜಿಯವರಿಂದ. ಇನ್ನು ವೀಕ್ಷಕರೇ, ಗುರುಜಿಯವ್ರನ್ನ ನೀವು ನೇರವಾಗಿ ಭೇಟಿಯಾಗಬೇಕು. ಅವರ ಅಪಾಯಿಂಟ್ಮೆಂಟ್ ತೊಗೊಳ್ಳೋದು ಹೇಗೆ ಅಂತ ಅಂದರೆ ಅದಕ್ಕಿರುವಂಥ ದೂರವಾಣಿ ಸಂಖ್ಯೆಗಳನ್ನು ಕೊಡ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಮೊದಲನೇದಾಗಿ 9482509759 9482509759. ಮತ್ತೊಂದು ದೂರವಾಣಿ ಸಂಖ್ಯೆ 9742690055 9742690055. ಇದು ಗುರುಜಿಯವರ ಆಶ್ರಮದ ದೂರವಾಣಿ ಸಂಖ್ಯೆಗಳು. ಇಲ್ಲಿಗೆ ನೀವು ಕರೆ ಮಾಡಿದ್ರೆ ಆಶ್ರಮದ ಸಿಬ್ಬಂದಿ ವರ್ಗದವರು ನಿಮಗೆ ಸ್ಪಷ್ಟವಾದ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಗುರುಜಿಯವರ ಅಪಾಯಿಂಟ್ಮೆಂಟ್ ನಿಮಗೆ ಯಾವಾಗ ಸಿಗ್ಬೋದು ಅನ್ನೋದ್ರ ಬಗ್ಗೆ ಖಂಡಿತವಾಗಿಯೂ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ. ಗುರುಜಿಯವರನ್ನ ಭೇಟಿ ಮಾಡಿ ನಿಮ್ಮ ಸಮಸ್ಯೆಗಳೇನು ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ಕೊಳ್ಳಿ ಮತ್ತು ಅವರಿಂದ ಸೂಕ್ತವಾದಂತಹ ಪರಿಹಾರವನ್ನು ಕೂಡ ನೀವು ಕಂಡುಕೊಳ್ಬಹುದು. ಇನ್ನು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕೂಡ ನೀವು ಕರೆ ಮಾಡ್ಬೋದು, ನೇರವಾಗಿ ಗುರುಜಿಯವರ ಜೊತೆಗೆ ಮಾತಾಡ್ಬೋದು. ಅದಕ್ಕಿರುವಂಥ ದೂರವಾಣಿ ಸಂಖ್ಯೆ ಯಾವುದು ನಿಮಗೆ ಗೊತ್ತಿದೆ, 08041219999 08041219999. ಇನ್ನು ಪತ್ರಗಳನ್ನು ಬರೆಯುವಂಥವ್ರು ಚಕ್ಷುರ್ಮತಿಗೆ ಸಂಬಂಧಪಟ್ಟ ಹಾಗೆ ಪತ್ರಗಳನ್ನು ಬರೀಬೋದು ಅಥವಾ ಮನೋಗತ ಪ್ರಶ್ನಾತಂತ್ರ ವಿಭಾಗಕ್ಕೆ ಕೂಡ ಪತ್ರಗಳನ್ನು ಬರೀಬೋದು. ಆದರೆ ಚಕ್ಷುರ್ಮತಿಗೆ ಸಂಬಂಧಪಟ್ಟ ಹಾಗೆ ಪತ್ರಗಳನ್ನು ಬರೆಯುವಂಥವ್ರು ಕಡ್ಡಾಯವಾಗಿ ಪೋಸ್ಟ್ ಕಾರ್ಡ್ ಸೈಜ್ನಲ್ಲಿ ಇರುವಂತಹ ನಿಮ್ಮ ಕಣ್ಣ ರೇಖೆಗಳು ಸ್ಪಷ್ಟವಾಗಿ ಕಾಣುವಂಥ ರೀತಿಯಲ್ಲಿ ಭಾವಚಿತ್ರವನ್ನು ಕಳಿಸ್ಕೊಡ್ಬೇಕು. ಮನೋಗತ ಪ್ರಶ್ನಾತಂತ್ರ ವಿಭಾಗಕ್ಕೆ ಫೋಟೋ ಅಗತ್ಯ ಇರೋದಿಲ್ಲ. ಇನ್ನು ಕಳಿಸ್ಕೊಡ್ಬೇಕಾಗಿರುವಂತಹ ವಿಳಾಸ ಯಾವುದು ನಿಮಗೆ ಗೊತ್ತಿದೆ, ಜೀ ಕನ್ನಡ ಮಹರ್ಷಿವಾಣಿ ವಿಭಾಗ, ಯುನೈಟೆಡ್ ಮ್ಯಾನ್ಷನ್, MG ರಸ್ತೆ, ಪೋಸ್ಟ್ ಬಾಕ್ಸ್ ಸಂಖ್ಯೆ 5190, ಬೆಂಗಳೂರು 1. ಖಂಡಿತವಾಗಿಯೂ ಪತ್ರಗಳನ್ನು ಕೂಡ ನೀವು ಬರೀಬಹುದು ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ಈ ದಿನದ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಗುರುಜಿಯವರನ್ನ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾ ನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂಥ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರು. ಬನ್ನಿ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಭ್ರಾಂತಕಾಯ ತ್ರಿಕಾಗ್ನಿಕಾಲಾಯ
कालाग्निरुद्राय नीलकंठाय मृत्युंजयाय सर्वेश्वराय सदाशिवाय श्रीमन्महादेवाय नमः। अघोरेभ्यो तघोरेभ्यो घोरघोरतरेभ्यः सर्वेभ्यः सर्वसर्वेभ्यो नमस्ते अस्तु रुद्ररूपेभ्यः। तत्पुरुषाय विद्महे महादेवाय धीमहि तन्नो रुद्र प्रचोदयात्। ईशान सर्वविद्यानां ईश्वर सर्वभूतानां ब्रह्माधिपति ब्रह्मणोऽधिपति ब्रह्मा शिवो मे अस्तु सदा शिवो। ओं त्र्यंबकं यजामहे सुगन्धिं पुष्टिवर्धनं उर्वारुकं मृत्यों मृक्षीमामृतात्। त्र्यंबकेश्वराय नमः, अगस्तेश्वराय नमः, महेश्वराय नमः, सांब सदाशिवाय नमः। सांब ಸದಾಶಿವನ ಪ್ರಾರ್ಥನೆ ಮಾಡ್ತಾ ಪ್ರತಿನಿತ್ಯದಂತೆ ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು, ದೇವಿಯ ಉಪಾಸನೆ ಮಾಡ್ತಕ್ಕಂಥದ್ದು, ದೇವಿಯ ಆರಾಧನೆಯೊಂದಿಗೆ ತಾಯಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ ಅಂತ ಪ್ರತಿನಿತ್ಯದ ಕಾಯಕದಲ್ಲಿ ಪ್ರತಿನಿತ್ಯ ಇರತಕ್ಕಂಥದ್ದೇ. ಪದ್ಮಾನನೆ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣು ಮನೋನುಕೂಲೆ ತ್ವತ್ಪಾದ ಪದ್ಮಂ ಮೈ ಸನ್ನಿಧತ್ಸ್ವ. ಯಾಸಾ ಪದ್ಮಾಸನಸ್ಥಾ ವಿಪಲಕಟಿತಡಿ ಪದ್ಮಪತ್ರಾಯತಾಕ್ಷಿ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನೀಂ ರಾಜ್ಯಕಲಾವಲ್ಲಭಾಂ ಶ್ರೀಂ ಲಲಿತಾಂ ಲಲಿತಾಂ ಭಾಲಾತ್ ತ್ರಿಪುರ ಸುಂದರೀಂ ಹರಿಂ ಕಾರಾಸನಗರ್ಭಿದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸುವರ್ಣಾಂ ವರದಾರಣೀಂ ಚ ವರಸದಾಂ ಧೂತಾಂ ತ್ರಿನೇತ್ರೋಜ್ವಲಾಂ ಒಂದೇ ಪುಸ್ತಕವಾಸಮಂಕುಶಿಧರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಳಾಂ ಶ್ರೀಚಕ್ರ ಸಂಚಾರಣಿ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಇನ್ನು ಶುಭ ಸೋಮವಾರ, ವಾರದ ಮೊದಲನೇ ದಿವಸ ತಮ್ಮ ತಮ್ಮ ಕಾಯಕಗಳನ್ನು ಅಂದರೆ ಕೆಲಸ ಕಾರ್ಯಗಳನ್ನು ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿ ನಿಂತು ಹೆಚ್ಚಿನ ಕಾಯಕವನ್ನು ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನು ಮಾಡಿದ್ರೆ ತಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ನಿಲುವುಗಳನ್ನು ದೂರ ಮಾಡಿಕೊಂಡು ಗುರು ಹಿರಿಯ ಸಮ್ಮುಖದಲ್ಲಿ ಆಶೀರ್ವಾದವನ್ನು ಪಡೆದು ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಅದೃಷ್ಟ ಇರತಕ್ಕಂಥ ದಿನ. ಇವತ್ತು ಯಾರೊಬ್ಬರಾದರೂ ಸಹಿತ ತಮ್ಮ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ನಿಮ್ಮ ಕುಲದೇವರಲ್ಲಿ ಪ್ರಾರ್ಥನೆ ಮಾಡಿ ಜಗದ ಪಿತರ ಮುಂದೆ ಪಾರ್ವತಿ ಪರಮೇಶ್ವರು ತಂದೆ ತಾಯಿ ಆಶೀರ್ವಾದ ಪಡೆದು ತದನಂತರ ನಿಮ್ಮ ಮುಂದೆ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅದರ ಫಲಗಳು ಸಾಕಷ್ಟು. ಏನೇ ಆದರೂ ವೈಭೋಗದಿಂದ ವಿಶೇಷವಾಗಿ ಹೃದಯ ಶ್ರೀಮಂತಿಕೆಯಿಂದ ಮಾಡುವಂಥ ಪ್ರತಿಯೊಂದು ಕಾಯಕವನ್ನು ಹಸನ್ಮುಖಿತನದಿಂದ ನಗನಗ್ತಾ ಮನೆಯಿಂದ ಆಚೆ ಹೊರಡಬೇಕು. ನಗನಗ್ತಾ ಎಲ್ಲವನ್ನೂ ಸ್ವೀಕರಿಸಬೇಕು. ಬಂದದ್ದೇನೇ ಬರಲಿ ಭಗವಂತ ನಿನ್ನ ದಯವೊಂದಿರಲಿ ಅಂತ ಹೇಳಿ ದೇವ್ರ ಮೇಲೆ ಭಾರ ಹಾಕಬೇಕು. ಆಗಷ್ಟೇ ನಮ್ಮ ಮನೋಕಾಮನೆಗಳು ಸಿದ್ಧಿ ಆಗ್ತಕ್ಕಂಥದ್ದು. ಕೆಲವೊಬ್ಬರು ರೋಧಿಸ್ತಕ್ಕಂಥದ್ದು ಬಹಳ, ಅಯ್ಯೋ ನನಗಿದಾಗಲಿಲ್ವಲ್ಲ, ಆ ಕೆಲಸ ಆಗಲಿಲ್ವಲ್ಲ, ಅಯ್ಯೋ ನಾನು ಈ ಕೆಲಸ ಮಾಡಬೇಕಿತ್ತು ಮಾಡಲಿಲ್ವಲ್ಲ, ಅಯ್ಯೋ ಪಕ್ಕದವ್ರು ನೋಡಿದ್ರೆ ಹಾಗಿದ್ದಾರೆ. ಈ ಅಯ್ಯೋ ಎಂಬತಕ್ಕಂಥದ್ದು ಅಂದರೆ ಇನ್ನೊಬ್ಬರನ್ನ ನೋಡಿ ನಾನು ಹಾಗಿಲ್ಲ ಅಂದ್ಕೊಳ್ಳೋದಕ್ಕಿಂತ ನಾನು ಹಾಗಾಗಬೇಕಾದ್ರೆ ಅವ್ರು ಏನು ಮಾಡಿ ಮುಂದೆ ಬಂದಿದ್ದಾರೆ, ನಾನು ಕನಿಷ್ಠ ಪಕ್ಷ ಆ ಮಾರ್ಗವಲ್ಲದಿದ್ದರೂ ಮತ್ತೊಂದು ಮಾರ್ಗದಲ್ಲಿ ಅವರಷ್ಟಲ್ದಿದ್ದರೂ ಅವರ ಹಂತಕ್ಕೆ ನಾನು ಬೆಳೀಬೋದಲ್ಲ, ಆ ಚಿಂತನೆಯನ್ನು ಪ್ರತಿಯೊಬ್ಬರು ಮಾಡಲೇಬೇಕು. ಒಬ್ಬ ವಿದ್ಯಾವಂತನ ನೋಡಿದಾಗ ಅಥವಾ ಒಬ್ಬ ಉನ್ನತ ಸ್ಥಿತಿಯಲ್ಲಿರ್ತಕ್ಕಂಥ ವ್ಯಕ್ತಿನ ನೋಡಿದಾಗ ಅಥವಾ ಒಂದು ಅಧಿಕಾರದಲ್ಲಿ ಕೂತಿರ್ತಕ್ಕಂಥ ಅಧಿಕಾರಿಗಳನ್ನು ಗಮನಿಸಿದಾಗ ನಾವು ಹಾಗಾಗಲಿಲ್ವಲ್ಲ ಅನ್ನೋ ಒಂದು ಚಿಂತನೆ ನಮಗೆ ಬಂದ್ಬಿಡುತ್ತೆ. ಆದರೆ ಅವರಷ್ಟು ಶ್ರಮ, ಅವರಷ್ಟು ರಾತ್ರಿ ಹಗಲು ಅಂತಕ್ಕಂಥ ವಿದ್ಯಾಭ್ಯಾಸ ಅಥವಾ ಅವರಿಗಿರ್ತಕ್ಕಂಥ ಕೆಲವಷ್ಟು ಧರ್ಮ ಸೂಕ್ಷ್ಮ ಮಾರ್ಗಗಳೇನಿದೆ ಆ ಮಾರ್ಗಗಳನ್ನು ಪರಿಕ್ರಮಿಸಿ ನಂತರ ಅಲ್ಲಿ ಬಂದಿರ್ತಾರೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಎಲ್ಲರೂ ರಾಮಭಕ್ತ ಹನುಮನಾಗಲಿಕ್ಕಾಗೋದಿಲ್ಲ. ಆದರೆ ಹನುಮನ ಮಾರ್ಗವನ್ನು ಹುಡುಕಿ ನಾವು ಸಹಿತ ರಾಮಧ್ಯಾನವನ್ನು ಮಾಡಿ ನಾವು ಮೋಕ್ಷಕ್ಕೆ ದಾರಿ ತಂದುಕೊಳ್ಬೋದು. ಅಂದರೆ ಏನೇ ಕಾಯಕವನ್ನಾದರೂ ಇನ್ನೊಬ್ಬರನ್ನ ನೋಡಿ ನಾವು ಹೀಗಾಗಿಲ್ಲ ಅಂತಕೊಂಡು ಅವ್ರನ್ನ ನೋಡಿಕೊಂಡು ಬಾಧೆ ಪಡೋದಕ್ಕಿನ್ನ ಆ ಮಾರ್ಗವನ್ನು ಹುಡುಕೊಂಡಿರ್ತಕ್ಕಂಥದ್ದು ಕನಿಷ್ಠ ಪಕ್ಷ ಹತ್ತಿರಕ್ಕೆ ಹೋಗಿ ನಿಲ್ಲಕ್ಕೆ ಒಂದು ದಾರಿ ಆಗುವಂಥದ್ದು. ಅಂತಹ ಯೋಗ ಎಲ್ಲರಿಗೂ ಸಿಗಲಿ. ವಾರದ ಮೊದಲನೇ ದಿವಸ ಜವಾಬ್ದಾರಿತ ಸ್ಥಾನದಲ್ಲಿ ಕೂತು ಹಸನ್ಮುಖಿಯಾಗಿ ನಗನಗ್ತಾ ಮಾಡುವ ಪ್ರತಿಯೊಂದು ಕಾಯಕವು ಶೀಘ್ರ ಫಲವನ್ನು ತಂದುಕೊಡಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈ ದಿನದ ವಿಶೇಷತೆ ಏನು, ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಳ್ಳೋ ಗುರುವರಿಂದ ಬರೀ ಹಾಗಿದ್ರೆ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಶುಭ ಸೋಮವಾರದ ವಿಶೇಷತೆ ಏನು ತಿಳ್ಕೊಳ್ಳೋ ಗುರುಜಿಯವರಿಂದ. ಗುರುಜಿ ಈಗ ಪಂಚಾಂಗ ಶ್ರವಣ ಮಾಡೋದು. ಖಂಡಿತಮ್ಮ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ ನಮಃ. ಬ್ರಾಹ್ಮೀ ಮಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮೀರ್ದೇವತಾಭ್ಯೋ ನಮಃ. ಓಂ ಗೌರೀನ್ಮಿಮಾಯ ಸಲಿಲಾನ್ ಕ್ಷತ್ತದ್ವಿಪದೇನ್ ವಿಪದೇಂ ಸಾಂ ಚತುಷ್ಪದೀಂ ಅಷ್ಟಾಪದೀ ನವಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇವ್ಯೋಮನ್ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಶ್ರೀ ಶಿವಕೃತ್ನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿಋತು ಪಾಲ್ಗುಣ ಮಾಸ ಕೃಷ್ಣಪಕ್ಷ 13/3/2023 ಸೋಮವಾರ, ಸೃಷ್ಟಿ ವಿಶಾಖ ನಕ್ಷತ್ರ. ಸೋಮವಾರ ಇರ್ತಕ್ಕಂಥದ್ದು ಬಹಳ ವಿಶೇಷ. ಅದರಲ್ಲೂ ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ
ಚಂದ್ರ ಮತ್ತು ಬುಧ ಇರತಕ್ಕಂತಹ ಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಆದರೆ ಸಮಸ್ಯೆಗಳೆಂಬತಕ್ಕಂತಹ ಸೆರೆಮಾಲೆಯೂ ಇವತ್ತೇ ಇದೆ. ಅದಕ್ಕೋಸ್ಕರ ಇವತ್ತು ತಾವು ಏನೆಲ್ಲ ಮಾಡ್ತೀರಿ, ಮಾಡುವ ಪ್ರತಿಯೊಂದು ಕಾಯಕವನ್ನು ಶ್ರದ್ಧಾಭಕ್ತಿಯಾಗಿ ತಾವು ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದೆ ಹಾಕುವಂಥದ್ದು ಉತ್ತಮ. ಇವತ್ತು ಅಂದುಕೊಂಡಷ್ಟು ಎಲ್ಲ ಕೆಲಸಗಳು ಸಿದ್ಧಿಯಾಗುತ್ತೆ ಅಂತಲ್ಲ. ಇವತ್ತು ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ, ಸಾಂಬ ಸದಾಶಿವನ ಅನುಗ್ರಹ, ಹಾಗೆ ಗಣಪತಿಯ ಪ್ರಾರ್ಥನೆಯೊಂದಿಗೆ ಇವತ್ತಿನ ಕಾಯಕವನ್ನು ತಾವು ಪ್ರಾರಂಭಿಸಬೇಕು. ಗಣಾನಾಂತ್ವ ಗಣಪತಿಗಂ ಭವಾಮಹೇ ಕವಿಂ ಕವೀನಾನುಪಮ ಶ್ರಮಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದ ಆನಶೃಣ್ವನ್ನೋ ತಪಸ್ಸೇದ ಸಾಧನಂ ಮಹಾಗಣಾಧಿಪತಯೇ ನಮಃ. ಗಣಪತಿಯ ಅನುಗ್ರಹವನ್ನು ಪಡೆದು ಮಾಡುವಂತಹ ಕಾಯಕವನ್ನು ಶ್ರದ್ಧಾಭಕ್ತಿಯಾಗಿ ಮಾಡಿದ್ದೇ ಆದರೆ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ಸಮಾಧಾನ ಬೇಕು, ತೃಪ್ತಿಕರವಾದಂತಹ ಮನಸ್ಥಿತಿ ತಮ್ಮದಾಗಿರಬೇಕು. ಮನುಷ್ಯನಿಗೆ ಆಸೆ ಆಕಾಂಕ್ಷೆಗಳಿಗೆ ಕೊನೆಯೇ ಇಲ್ಲ. ಅಂತಹ ಆಸೆ ಆಕಾಂಕ್ಷೆಗಳಲ್ಲಿ ಭಗವಂತ ಏನು ಕೊಟ್ಟಿದ್ದಾನೆ, ಕೊಟ್ಟದ್ದೇನು, ಅಥವಾ ನಾವು ಇರತಕ್ಕಂಥ ರೀತಿ ಏನು, ಅಥವಾ ನಮ್ಮ ನಡೆ ನಡವಳಿಕೆಗಳಲ್ಲಿ ನಾವು ಹಾಕುವಂಥ ಹೆಜ್ಜೆಯಲ್ಲಿ ಎಷ್ಟು ಲಾಭ ಸಿಗ್ಬೋದೋ ಅಷ್ಟೇ ಸಿಗಲಿಕ್ಕಾಗತ್ತೆ. ಮತ್ತೊಬ್ಬರನ್ನು ನೋಡಿ ಅಸೂಯೆ ಪಡ್ತಕ್ಕಂಥದ್ದು, ಇನ್ನೊಬ್ಬರನ್ನು ನೋಡಿ ಅಯ್ಯೋ ನಾನು ಹಾಗಿಲ್ವಲ್ಲ ಅಂದ್ಕೊಳ್ಳೋದಕ್ಕಿಂತ ನಾನು ಹಾಗಿರಬೇಕಾದ್ರೆ ನಾನು ಹೇಗಿದ್ದೇನೆ ಎಂಬತಕ್ಕಂಥ ಚಿಂತನೆ ನಮಗೆ ಬೇಕಲ್ಲ. ಎಷ್ಟೋ ಜನ ಚಿಂತನೆ ಮಾಡೋದು ಹೀಗೇನೆ, ಮತ್ತೊಬ್ಬರು ನೋಡಿದ ತಕ್ಷಣ ಅಯ್ಯೋ ನೆನ್ನೆ ಮೊನ್ನೆ ಹೀಗಿದ್ದರು ಇವತ್ತು ಹೀಗಾದರು ಅಂತ. ಆದರೆ ನೆನ್ನೆ ಮೊನ್ನೆ ಹೀಗಿದ್ದರು ಇವತ್ತು ಹೀಗಾದರೂ ಅವರ ಆ ರಾತ್ರಿಯಲ್ಲಿ ಅಥವಾ ಹಗಲಾಗಲಿ ಅಥವಾ ಅವರು ಶ್ರಮಪಟ್ಟಿದ್ದಾಗಲಿ ಉಪವಾಸ ಆಗಲಿ ಇದೆಲ್ಲ ಯಾರು ಕೇಳ್ತಾರೆ? ಮನುಷ್ಯನ ಅಭಿವೃದ್ಧಿಯನ್ನು ಚಿಂತನೆ ಮಾಡಬೇಕು, ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು, ಬೇಕು ಬೇಡಗಳನ್ನು ಸಮಂಜಸವಾಗಿ ತಿಳ್ಕೊಳ್ಬೇಕು, ಸರಿಯಾದ ಗುರು ಹಿರಿಯರೊಂದಿಗೆ ಮಾರ್ಗದರ್ಶನವನ್ನು ಪಡಿಬೇಕು. ಆಗಷ್ಟೇ ಜೀವನ ಅತ್ಯುತ್ತಮವಾಗಿರ್ತಕ್ಕಂಥದ್ದು. ಏನೇ ಆದರೂ ಕೊಡ್ತಕ್ಕಂಥವನು ಭಗವಂತ. ಆತ ಕೊಡ್ತಾನೆ. ಕೊಟ್ಟದ್ದನ್ನು ಹೇಗೆ ಸ್ವಾಗತಿಸಬೇಕು, ಜೊತೆಗೆ ನಮ್ಮ ನಡೆ ನಡವಳಿಕೆ ಹೇಗಿರಬೇಕು, ಇನ್ನೊಬ್ಬರ ಮನಸ್ಸು ನೋಯಿಸಿ, ಇನ್ನೊಬ್ಬರ ಕಣ್ಣೀರು ಹಾಕಿಸಿ, ಅಥವಾ ಇನ್ನೊಬ್ಬರು ಹೇಳುವ ಮಾತು ನೀನು ಸರಿಯಾಗಿ ಅರ್ಥೈಸ್ಕೊಳ್ದಿರ ನಿಂದನೆ ಮಾಡ್ತಕ್ಕಂಥದ್ದು ಸಮಂಜಸ ಅಲ್ಲ. ಇದೆಲ್ಲವನ್ನು ಅರ್ಥ ಮಾಡಿಕೊಂಡು ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ಬಹುದು. ಇರಲಿ, ವಾರದ ಮೊದಲನೇ ದಿವಸ ಅದೃಷ್ಟವೂ ಬೇಕು, ದುರಾದೃಷ್ಟವೂ ದೂರವಾಗಬೇಕು. ಅದೃಷ್ಟ ಬೇಕು, ದುರಾದೃಷ್ಟ ದೂರ ಆಗಬೇಕು. ಆ ದುರಾದೃಷ್ಟ ದೂರ ಆಗಬೇಕಾದ್ರೆ ಸಾಂಬ ಸದಾಶಿವನ ಅನುಗ್ರಹ ನಿಮಗಿರಬೇಕು. ಶಿವನ ಪ್ರಾರ್ಥನೆ ಮಾಡಿ, ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡೋಣ. ಈ ಶುಭ ದಿನದ ರಾಹುಕಾಲ, ಗುಳಿಕಾಲ, ಜೊತೆಗೆ ಏನಿಲ್ಲ ಇದೆ, ಲಾಭ ನಷ್ಟ, ಬೇಕು ಬೇಡ, ಅಥವಾ ಯಾವ ಕಾಲದಲ್ಲಿ ಏನು ಮಾಡಿದ್ರೆ ಸರಿ ಹೋಗುತ್ತೆ, ಇದೆಲ್ಲವೂ ಇವತ್ತಿನ ರಾಶಿಫಲದಲ್ಲೇ ತಿಳ್ಕೊಳ್ಳೋಣ. ಮೊದಲನೇದು ಆದರೆ ತಿಳ್ಕೊಳ್ಳೋದಕ್ಕೂ ಮುನ್ನ ಆದಿತ್ಯಾದಿ ನವಗ್ರಹ ಪ್ರಾರ್ಥನೆ ಆಗಬೇಕಲ್ಲ, ಯಾಕೆಂದರೆ ಕಾಯಕವನ್ನು ಮರಿಬಾರ್ದು. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ, ಗಣಪತಿಯ ಪ್ರಾರ್ಥನೆಯೊಂದಿಗೆ ಈ ದಿನದ ರಾಶಿಫಲ ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಬುಧನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಯಾವುದೇ ಕಾಯಕವನ್ನು ಮಾಡಬೇಕಾದರೂ ಅದನ್ನು ಸರಿಯಾಗಿ ಅರ್ಥೈಸಿಕೊಂಡು ಜೀವನದ ಒಂದಷ್ಟು ಮೌಲ್ಯಗಳ ಬಗ್ಗೆ ತಿಳ್ಕೊಳ್ಬೇಕು. ಹಾಗೆ ಇವತ್ತು ನೀವು ಮಾಡುವಂಥ ಪ್ರತಿಯೊಂದು ಕಾಯಕವೂ ಅದೃಷ್ಟ ಎಂಬತಕ್ಕಂಥದ್ದಿದೆ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ತಾವು ಅಂದುಕೊಂಡಷ್ಟು ಲಾಭವನ್ನು ಗಳಿಸ್ತೀರಿ. ಆದರೆ ಚಂದ್ರಶೇಖರನ ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ನಿಮ್ಮ ಪ್ರಾಂತ್ಯಗಳಲ್ಲಿ ಶಿವಮಂದಿರ ಇದ್ದರೆ ಒಂದಷ್ಟು ಗೋಕ್ಷೀರ ಕೊಟ್ಟು ಅಲ್ಲಿ ಪ್ರಾರ್ಥನೆ ಮಾಡಿ, ಅಥವಾ ಶಿವನ ಹೆಸರು ಹೇಳಿ ಒಂದಷ್ಟು ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಉಣಬಡಿಸಿ. ಬಿಸಿಲಿನ ತಾಪಮಾನ ಸಾಕಷ್ಟು ಇದೆ, ಅಲ್ಲಲ್ಲಿ ನೀರಿಡ್ತಕ್ಕಂಥದ್ದು ಗೋವುಗಳಿಗಾಗಲಿ ಎತ್ತುಗಳಿಗಾಗಲಿ ಈ ತರಹ ಏನಾದರೂ ಪಕ್ಷಿಗಳಿಗಾಗಲಿ ಪ್ರಾಣಿಗಳಿಗಾಗಲಿ ಸ್ವಲ್ಪ ನೀರು ಆಹಾರವನ್ನು ಕೊಡೋ ಸಮಯ ಈ ಸತಿ ಕೊಟ್ಟರೆ ಖಂಡಿತ ಒಳ್ಳೆಯ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮೇಷರಾಶಿಯವರಿಗೆ ಒಂದು ಕಿವಿ ಮಾತು, ಇವತ್ತು ನೀವು ಏನೇ ಅಂದುಕೊಂಡಷ್ಟು ಕೆಲಸಗಳನ್ನು ಈಸಿಯಾಗಿ ಸಾಧನೆ ಮಾಡಿಕೊಳ್ಳುವಂಥ ಯೋಗ ಫಲ ಇದೆ. ಆ ಯೋಗದಲ್ಲಿ ಸ್ವಲ್ಪ ವ್ಯತ್ಯಾಸ ಬಂದರೆ, ಅಲ್ಲಿ ಶತ್ರುಗಳಿದ್ದರೆ, ಅಲ್ಲಿ ಯಾರಾದರೂ ನಿಮಗೆ ತೊಂದರೆ ಮಾಡ್ತಾರೆ ಅಂತ ನಿಮಗೆ ಅನಿಸಿದರೆ ನೀವು ಚಿಕ್ಕದಾದಂಥ ಒಂದು ಉಪಾಯ ಮಾಡ್ಬೋದು. ಏನಪ್ಪ ಅಂದರೆ ರಕ್ತಚಂದನ ಅಥವಾ ಕೆಂಪು ಚಂದನ. ಅದಕ್ಕಿಂತ ಮುಖ್ಯವಾಗಿ ಕೆಂಪು ಚಂದನ, ರಕ್ತಚಂದನ ನಿಮ್ಮಲ್ಲಿಲ್ಲ ಅಂದರೆ ಗಂಧವನ್ನು ತೆಗಿರಿ, ಒಂದಿಷ್ಟು ಕುಂಕುಮವನ್ನು ಹಾಕಿ ಮಿಶ್ರಣ ಮಾಡಿ ಕೆಂಪು ವರ್ಣದ ಕುಂಕುಮವನ್ನು ಒಂದು ವಿಳೆದೆಲೆ ಮೇಲೆ ಆ ಕೆಂಪು ವರ್ಣದ ಕುಂಕುಮದಿಂದ ಓಂ ಎಂಬತಕ್ಕಂತಹ ಅಕ್ಷರವನ್ನು ಮಧ್ಯದಲ್ಲಿ ಬರೆದು ಅದಕ್ಕೆ ಒಂದು ತ್ರಿಕೋನವನ್ನು ಬರೆದು ಆ ತ್ರಿಕೋನದ 3 ಮೂಲೆಗಳಲ್ಲೂ 3 ತ್ರಿಶೂಲವನ್ನು ಬರಿಬೇಕು. ತ್ರಿಶೂಲವನ್ನು ಬರೆದು ಅದರ ಮೇಲೆ ಒಂದು ಹನಿ ಜೇನುತುಪ್ಪವನ್ನು ಹಾಕಿ ಪೂರ್ವಾಭಿಮುಖವಾಗಿ ನಿಂತು ಇವತ್ತು ನಾವು ಮಾಡುವಂಥ ಕೆಲಸಗಳಲ್ಲಿ ಯಾವ ಶತ್ರುಗಳು ನಮಗೆ ಎದುರಾಗಬಾರ್ದು ಅಂತಕ್ಕಂಥ ಒಂದು ಸಂಕಲ್ಪವನ್ನು ಮಾಡಿ ಎಲೆಯನ್ನು ನೀರಿಗೆ ಹಾಕಿ ತದನಂತರ ನಿಮ್ಮ ಕೆಲಸಕ್ಕೆ ಹೊರಡಿ. ಈ ಕಾಯಕವನ್ನು ಇವತ್ತು ನೀವು ಮಾಡಿದ್ದೇ ಆದರೆ
ಸಾಕಷ್ಟು ಒಳ್ಳೆಯ ಫಲವನ್ನು ಮೇಷರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಯಾವುದೇ ಕೆಲಸ ಕಾರ್ಯಗಳಾದರೂ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದಾಕಿ. ಮನೇಲಿರ್ತಕ್ಕಂಥ ಹಿರಿಯರು, ತಂದೆ ತಾಯಿ, ಗುರು ಹಿರಿಯರು ಅಥವಾ ನಿಮ್ಮ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಯಾರಾದರೂ ಸರಿಯೇ ಒಂದು ಒಳ್ಳೆ ಮಾರ್ಗಸೂಚಿಯನ್ನು ಕೊಟ್ಟು ಅಥವಾ ಒಂದಷ್ಟು ನಿಮಗೆ ತಿಳುವಳಿಕೆಯ ಪಾಠವನ್ನು ಹೇಳಿದ್ರೆ ಅದನ್ನು ನೀವು ಸ್ವಾಗತಿಸಬೇಕು. ಎಲ್ಲವೂ ನನಗೆ ಗೊತ್ತಿದೆ ಅಂದ್ರೂ ಗೊತ್ತಿರೋದ್ರಲ್ಲಿ ಮತ್ತೇನಾದ್ರೂ ಒಂದು ಹೊಸತನ ಇರತಕ್ಕಂಥದ್ದು ಇನ್ನೊಬ್ರು ಹೇಳುವ ಮಾತಿನಲ್ಲಿರುತ್ತೆ. ಅದನ್ನು ತಾಳ್ಮೆಯಿಂದ ಆಲಿಸಿದ್ರೆ ಮಾತ್ರ ಗೊತ್ತಾಗುತ್ತೆ. ತಾಳಿದವನು ಬಾಳಿಯಾನು ಅಂತ ತಾಳ್ಮೆ ಎಂಬತಕ್ಕಂಥದ್ದು ನಿಮ್ಮಲ್ಲಿದ್ದರೆ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಮನೆಯಿಂದ ಆಚೆ ಹೊರಡುವಾಗ ನಿಮ್ಮ ಅಂಗೈಯಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಅಂದರೆ 1-2 ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ಉತ್ತರಾಭಿಮುಖವಾಗಿ ನಿಂತು ಚಂದ್ರಗ್ರಹನ ಪ್ರಾರ್ಥನೆ ಮಾಡಿ ಆ ನೀರನ್ನು ಹಸಿರು ಗಿಡದ ಮೇಲೆ ಹಾಕಿ. ಜೊತೆಗೆ ಮನೆಯಿಂದ ಆಚೆ ಹೊರಡುವಾಗ ನಿಮ್ಮ ಮಾತೃಶ್ರೀ, ನಿಮ್ಮ ತಾಯಿಯವರ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ತದನಂತರ ನೀವು ಆಚೆ ಹೊರಡೋದು ಮತ್ತಷ್ಟು ಶ್ರೇಯಸ್ಸು. ಹಾಗೆ ಮಾಡೋದ್ರಿಂದ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅದೃಷ್ಟವನ್ನು ನಿಮ್ಮದಾಗಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ಸಮಸ್ಯೆಗಳು ಎದುರಾಗ್ಬೋದು. ಮಾನಸಿಕವಾದಂಥ ಒತ್ತಡ ಇರ್ಬೋದು, ಅಥವಾ ಯಾವುದಾದ್ರೂ ಒಂದು ವಿಚಾರವನ್ನು ತಲೆಯಲ್ಲಿಟ್ಕೊಂಡು ಹೇಗಪ್ಪ ಈ ಸಮಸ್ಯೆಯಿಂದ ಹೊರಬರತಕ್ಕಂಥದ್ದು ಎಂಬತಕ್ಕಂಥ ಚಿಂತನೆ ಇರ್ಬೋದು. ಅದಕ್ಕಿಂತ ಮುಖ್ಯವಾಗಿ ಶತ್ರುಗಳ ಮಧ್ಯದಲ್ಲೇ ಜೀವನ ಅಲ್ವಾ ಅಂತಕ್ಕಂಥದ್ರ ಮನಸ್ಸಿನ ನೋವು ನಿಮ್ಮನ್ನು ಬಾಧಿಸ್ಬೋದು. ಏನೇ ಆದರೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಇವತ್ತು ಲಕ್ಷ್ಮೀ ನರಸಿಂಹಸ್ವಾಮಿಯ ಅನುಗ್ರಹದಿಂದ ತಮಗಿರ್ತಕ್ಕಂಥ ಶತ್ರುಬಾಧೆ ಇರಲಿ, ತಮ್ಮ ಮನಸ್ಸಲ್ಲಿರ್ತಕ್ಕಂತಹ ನೋವಿನ ಸಂಗತಿ ಆಗಲಿ, ಎಲ್ಲವನ್ನು ದೂರ ಮಾಡಿಕೊಳ್ಬೋದು. ಇವತ್ತು ನೀವು ಮಾಡಬೇಕಾದ್ದು ವಾರದ ಮೊದಲನೇ ದಿವಸ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರು ನಿಮ್ಮ ಅಂಗೈಯಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಚಿಟಿಕೆ ಕುಂಕುಮ ಹಾಕ್ಕೊಂಡು, ಕುಂಕುಮದ ನೀರು ಅಂದರೆ ರಕ್ತವರ್ಣಂ ರಕ್ತಮಾಲ್ಯಾಂಬರದರಂ ರಕ್ತಗಂಧಾನುಲೇಪನಂ, ಕೆಂಪು ವರ್ಣದಿಂದ ಸೂರ್ಯದೇವರನ್ನು, ಲಕ್ಷ್ಮೀನಾರಾಯಣನನ್ನು ಅಥವಾ ಅಂಗಾರಕನನ್ನು ಪ್ರಾರ್ಥನೆ ಮಾಡಿ ಆ ಕೆಂಪು ವರ್ಣದ ಕುಂಕುಮದ ನೀರನ್ನು ಹಸಿರು ಗಿಡದ ಮೇಲೆ ಹಾಕಿ ಒಂದು ಪ್ರಾರ್ಥನೆ ಸಲ್ಲಿಸೋದ್ರಿಂದ ಬರ್ತಕ್ಕಂತಹ ಗಂಡಾಂತರಗಳು ಸಮಸ್ಯೆಗಳಿಂದ ಮುಕ್ತರಾಗ್ತೀರಿ. ಅಷ್ಟೇ ಅಲ್ಲದಿರ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಮಧ್ಯಾಹ್ನ ಸರಿಯಾದ ಸಮಯಕ್ಕೆ ಆಹಾರಗಳನ್ನು ಸ್ವೀಕರಿಸ್ತಕ್ಕಂಥದ್ದು, ಹಾಗೆ ಒಂದಷ್ಟು ಚಿಂತನೆ ಮಾಡಬೇಕಾದ್ರೆ ಸರಿಯಾದ ಮಾರ್ಗದಲ್ಲಿ ಚಿಂತಿಸ್ತಕ್ಕಂಥದ್ದು, ಇದೆಲ್ಲವೂ ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದೇ. ಇವತ್ತು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆ ಅಥವಾ ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಕಾರ್ಯಕ್ರಮಕ್ಕೆ ಶ್ರೀನಿವಾಸ್ ಶರ್ಮಾ ಅವರನ್ನ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮಾ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ. ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಪಾಲ್ಗುಣ ಮಾಸ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರ ಸೋಮವಾರದಂದು ಶಿವನ ಅನುಗ್ರಹದೊಂದಿಗೆ ಮನೋಗತ ಪ್ರಶ್ನಾತಂತ್ರವನ್ನು ಪ್ರಾರಂಭ ಮಾಡೋಣ. 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರಿಗೂ ಕೂಡ ಪರಮೇಶ್ವರನ ಸಂಪೂರ್ಣ ಕೃಪಾಶೀರ್ವಾದ ಸಿಗಲಿ ಅಂತ ನಾನು ಕೂಡ ಭಗವಂತ ಪರಮೇಶ್ವರನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಇವತ್ತಿನ ದಿವಸ ತಾವೆಲ್ಲರೂ ಕೂಡ ವಾರದ ಮೊದಲನೇ ದಿನ ಪ್ರತಿಯೊಬ್ಬರ ಮನಸ್ಥಿತಿನೂ ಕೂಡ ಸಾಕಷ್ಟು ಬೇರೆ ಬೇರೆ ಆಲೋಚನೆಗಳನ್ನು ಮಾಡ್ತಾ ಇರ್ತವೆ. ನಿನ್ನೆ ಶನಿವಾರ, ಭಾನುವಾರ, ವಾರದ ಕೊನೆ ದಿನ ತಾವೆಲ್ಲರೂ ಕೂಡ ಇಲ್ಲ ಈ ವಾರ ಏನೋ ಮಾಡಿ ಕಳೆದುಬಿಟ್ಟೆ, ಇನ್ನು ಮುಂದಿನ ವಾರ ಸೋಮವಾರದಿಂದ ಇನ್ನು ಮುಂದೆ ಬರ್ತಕ್ಕಂಥ ಶನಿವಾರದವರೆಗೂ ಕೂಡ ನಮಗೆ ಸಮಯ ಇರುತ್ತೆ. ಆ ಸಮಯದಲ್ಲಿ ಏನೆಲ್ಲ ಮಾಡಬೇಕು, ಏನೆಲ್ಲ ವಿಚಾರಗಳನ್ನು ನಾವು ಅರ್ಥಕೊಳ್ಬೇಕು, ಇನ್ನೆಂತಹ ಹೊಸ ವಿಚಾರಗಳಲ್ಲಿ ಹೊಸ ಕೆಲಸಗಳನ್ನು ನಾನು ಮಾಡಬೇಕು, ಒಂದಷ್ಟು ಕೆಲಸಗಳನ್ನು ನಾನು ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕು ಅಂತ ಪೂರ್ವ ನಿಯೋಜಿತವಾಗಿ ತಾವೆಲ್ಲರೂ ಕೂಡ ಆಲೋಚನೆಯನ್ನು ಮಾಡಿರ್ತೀರಿ. ಅದೇ ರೀತಿ ವಾರದ ಮೊದಲನೇ ದಿವಸ ನಿಮ್ಮೆಲ್ಲರ ಮನಸ್ಥಿತಿನೂ ಕೂಡ ದೃಢ ಮನಸ್ಸಿನ ಸಂಕಲ್ಪವನ್ನು ಮಾಡೋಕ್ಕೆ ನಿಮ್ಮೆಲ್ಲರ ಮನಸ್ಥಿತಿನೂ ಕೂಡ ದೃಢವಾಗಿರಬೇಕು, ಸದೃಢವಾಗಿರಬೇಕು. ಅಂದರೆ ತಾವೆಲ್ಲರೂ ಕೂಡ ಚಂದ್ರಶೇಖರನನ್ನು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ಅದಕ್ಕೋಸ್ಕರ ಇವತ್ತಿನ ದಿವಸ ಸೋಮವಾರ ಬಹಳ ಚೆನ್ನಾಗಿದೆ, ಪಾಲ್ಗುಣ ಮಾಸ ಬಹಳ ವಿಶೇಷ. ಅದಕ್ಕೋಸ್ಕರ ತಾವೆಲ್ಲರೂ ಕೂಡ ಇವತ್ತಿನ ದಿವಸ ಸಂಜೆ 6 ಗಂಟೆ ಸೂರ್ಯ ಮುಳುಗಿ ಚಂದ್ರ ಉದಯಿಸ್ತಕ್ಕಂಥ ಕಾಲ, ಈ ಒಂದು ಸಮಯಕ್ಕೆ ತಾವೆಲ್ಲರೂ ಕೂಡ ಈಗಲೇ ಒಂದು ಸಂಕಲ್ಪವನ್ನು ಮಾಡಿ ಸಂಜೆ ತಾವೆಲ್ಲರೂ ಕೂಡ ಲೋಕ ಕಲ್ಯಾಣಾರ್ಥವಾಗಿ ಪ್ರತಿಯೊಬ್ಬರೂ ಕೂಡ ಚಂದ್ರಶೇಖರನನ್ನು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಒಂದು ದೀಪವನ್ನು ಪ್ರತ್ಯೇಕವಾಗಿ ಚಂದ್ರನಿಗೋಸ್ಕರನೇ ಹಚ್ಚತಕ್ಕಂಥದ್ದು ಬಹಳ ಉತ್ತಮ.
ಚಂದ್ರನಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ದೀಪವನ್ನು ಹಚ್ಚಿ ಚಂದ್ರಶೇಖರನನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿದ್ದೆ ಆದರೆ ಈ ವಾರದ ಉದ್ದಕ್ಕೂ ಅನ್ನೋದಕ್ಕಿಂತ ಇನ್ನು ಮುಂದೆ ತಾವು ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ನಿಮ್ಮ ಮನಸ್ಥಿತಿ ಬಹಳ ಸುಖ ಶಾಂತಿ ನೆಮ್ಮದಿಯಿಂದ ಇರತಕ್ಕಂಥದ್ದಿರುತ್ತೆ. ಏನೊಂದು ಆಲೋಚನೆಯನ್ನು ಮಾಡಬೇಕಾದ್ರೂ ಕೂಡ ಒಳಿತನ್ನೇ ಆಲೋಚನೆಯನ್ನು ಮಾಡುವಂಥವರಾಗಿ ಪಾಸಿಟಿವಿಟಿ ಅನ್ನೋದನ್ನು ಮಾತ್ರ ನಿಮ್ಮ ತಲೆಯಲ್ಲಿಟ್ಕೊಳ್ಳಿ. ನೆಗೆಟಿವ್ ಎಂಬತಕ್ಕಂಥದ್ದು ಕೂಡ ಬೇಕು, ಆದರೆ ಪಾಸಿಟಿವ್ ಅನ್ನೋದನ್ನು ಮನಸ್ಸಿನಲ್ಲಿಟ್ಕೊಳ್ಳಿ, ನೆಗೆಟಿವ್ ಅನ್ನೋದನ್ನು ತಲೆಯಲ್ಲಿಟ್ಕೊಳ್ಳಿ ಸಾಕು. ಮನಸ್ಸಿನಲ್ಲಿರ್ತಕ್ಕಂಥದಕ್ಕೆ ಮಾತ್ರ ಬೆಲೆ ಕೊಡಿ. ಆ ಕ್ಷಣ ಬುದ್ಧಿ ಉಪಯೋಗಿಸಿ ಪಾಸಿಟಿವ್ ನೆಗೆಟಿವ್ ಇದರಲ್ಲಿ ಯಾವುದು ಸೂಕ್ತ ಆ ಸಮಯಕ್ಕೆ ಅನ್ನೋದನ್ನು ಅರ್ಥಕೊಂಡು ನಾವು ಮುಂದೆ ಹೋಗ್ಬಿಟ್ರೆ ಎಲ್ಲವೂ ಕೂಡ ಆರಾಮಾಗಿ ಕೆಲಸವೂ ಕೂಡ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದೇ. ಅದಕ್ಕೋಸ್ಕರ ತಾವೆಲ್ಲರೂ ಕೂಡ ಚಂದ್ರಶೇಖರನ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ತಪ್ಪದೇ ಸಿದ್ಧಿಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು ಅಂತ ತಿಳಿಸ್ತಾ ಇದ್ರು ಗುರುಜರು. ಬನ್ನಿ ಹಾಗಿದ್ರೆ ವೀಕ್ಷಕರೇ, ಕರ್ಕಾಟಕ ರಾಶಿಯಿಂದ ಮತ್ತೆ ರಾಶಿ ಫಲಗಳನ್ನು ಮುಂದುವರಿಸೋಣ. ಕೃಷಿಕ ಕರ್ಕಾಟಕ ರಾಶಿ ಖಂಡಿತಮ್ಮ. ಇನ್ನು ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಈಗಷ್ಟೇ ಚಂದ್ರಶೇಖರನ ಬಗ್ಗೆ ಮಾತಾಡಾಯಿತು. ಚಂದ್ರಶೇಖರನ ಮಾತಾಡ್ತಾ, ಚಂದ್ರನ ಆರಾಧನೆ ಮಾಡ್ತಾ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದುಃಖದ ಮಾನವನ್ನು ದೂರ ಮಾಡಿಕೊಂಡು ಮನಸ್ಸಿನ ಪ್ರಶಾಂತತೆಯನ್ನು ಕಾಪಾಡಿಕೊಳ್ತಕ್ಕಂಥದ್ದು. ಹಾಗೆ ಒಂದಷ್ಟು ಸಮಸ್ಯೆಗಳಂತಕ್ಕಂಥದ್ದು ಕರ್ಕಾಟಕ ರಾಶಿಯವರಿಗೆ ಕಟ್ಟಿಟ್ಟ ಬುದ್ಧಿ. ಕಾರಣ ಮನಸ್ಸು ಚಂಚಲತೆ. ಅದಕ್ಕಿಂತ ಮುಖ್ಯವಾಗಿ ಆಗುವಂತಹ ತೊಂದರೆಗಳನ್ನು ಹೇಗೆ ದೂರ ಮಾಡ್ಕೋಬೇಕು, ಹೇಗೆ ನಾವು ಆ ಸಮಸ್ಯೆಗಳಿಂದ ಹೊರಬರಬೇಕು, ಈ ಚಿಂತನೆಯನ್ನು ತಾವು ಮಾಡ್ತಿದ್ದೀರಿ. ಆದರೂ ಯಾವುದನ್ನೂ ಸಹಿತ ತಾವು ಅಂದುಕೊಂಡಷ್ಟು ವೇಗವಾಗಿ ಮುನ್ನಡೆಸಲಿಕ್ಕೆ ಆಗ್ತಾ ಇಲ್ಲ. ಆದರೆ ಇವತ್ತು ಆ ಚಂಚಲತೆಯಿಂದ, ಸಮಸ್ಯೆಗಳಿಂದ ಬೇಗ ಹೊರಗಡೆ ಬರಬೇಕಾದ್ರೆ ಅಶ್ವತ್ಥ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ವಾರದ ಮೊದಲನೇ ದಿವಸ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ನಿಮಗೆ ಮನೆಯಿಂದ ಆಚೆ ಹೊರಡುವಾಗ ಮಾರ್ಗ ಮಧ್ಯದಲ್ಲಿ ಎಲ್ಲಾದರೂ ಒಂದು ಅಶ್ವತ್ಥ ವೃಕ್ಷ ಕಂಡ್ರೆ ಕನಿಷ್ಠ ಪಕ್ಷ ಗಾಡಿಯಲ್ಲಿ ಇಳಿದು ಹೋಗಿ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಲಿಕ್ಕೆ ಆಗದಿದ್ದರು 1-2 ನಿಮಿಷದ ಕಾಲ ಅಥವಾ 1 ನಿಮಿಷದ ಕಾಲ ಆದರೂ ಸಹಿತ ಆ ವೃಕ್ಷದ ನೆರಳಲ್ಲಿ ತಾವು ನಿಂತು ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯಿತೇ ನಮಃ, ಹೀಗೆ ಅಲ್ಲಿ ವೃಕ್ಷರಾಜನ್ನು ನೀವು ಪ್ರಾರ್ಥನೆ ಮಾಡಿದ್ದೆ ಆದರೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ಖಂಡಿತ ದೂರ ಮಾಡ್ಕೊಳ್ತೀರಿ. ಅಷ್ಟೇ ಅಲ್ಲದಿರ ಇವತ್ತು ನಿಮ್ಮ ಕರಹಸ್ತದಿಂದ ಯಾರಾದರೂ ನೊಂದಿರ್ತಕ್ಕಂಥವ್ರಿಗೆ, ಸಂಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಅಥವಾ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಅವ್ರಿಗೆ ಬೇಕಾಗಿರುವಂತಹ ಪರಿಹಾರದ ಒಂದಷ್ಟು ಕ್ಷಣಗಳನ್ನು ಚಿಂತನೆ ಮಾಡಿ ಒಂದಷ್ಟು ಆಹಾರವೋ ಅಥವಾ ಯಾವುದೋ ಒಂದು ಸಮಸ್ಯೆಗೆ ಒಂದು ಸೂಕ್ತ ಪರಿಹಾರವನ್ನು ತಾವು ನುಡಿಸಿದ್ದೆ ಆದರೆ ಚಂದ್ರಶೇಖರನ ಅನುಗ್ರಹ ಖಂಡಿತ ನಿಮ್ಮ ಕಾರ್ಯದಲ್ಲಿ ಸಿಗುತ್ತೆ. ಕರ್ಕಾಟಕ ರಾಶಿಯವರಿಗೆ. ಇನ್ನು ಸಿಂಹರಾಶಿ, ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಸರಿಸುಮಾರು ಮಧ್ಯಾಹ್ನ 2:20 ಅಬ್ಬ ಪರವಾಗಿಲ್ಲಪ್ಪ ಭಗವಂತ ನಿನ್ನ ಆಶೀರ್ವಾದದೊಂದಿಗೆ ಹೆಚ್ಚಿನ ಫಲಗಳ ಸಿದ್ಧಿ ಆಯ್ತಲ್ಲ ಅಂತ ಅಂದ್ಕೊಂಡಿರ್ತೀರಿ. ಆದರೆ ಮಧ್ಯಾಹ್ನದವರೆಗೂ ಮಾತ್ರ. ಅದಾದ ನಂತರ ಒಂದಷ್ಟು ಮಾನಸಿಕ ಒತ್ತಡ ಶುರುವಾಗುತ್ತೆ, ಒಂಥರ ಭಯದ ವಾತಾವರಣ ಶುರುವಾಗುತ್ತೆ. ಮಾಡದಿರತಕ್ಕಂಥ ತಪ್ಪಿಗೆ ಎಲ್ಲಿ ಶಿಕ್ಷೆ ಆಗುತ್ತೋ ಎಂಬತಕ್ಕಂಥ ಚಿಂತನೆ ಆಗುತ್ತೆ. ಏನೇ ಆದರೂ ಸಮಸ್ಯೆಗಳ ಸೆರೆಮಾಲೆ ಎದುರು ಪರಿಹಾರವನ್ನು ಸಿಂಹರಾಶಿಯವರು ಮಾಡಿಕೊಳ್ಬೋದು. ಆ ಪರಿಹಾರ ಮಾರ್ಗ ಹೇಗೆ? ಇವತ್ತು ತಾವು ಮಾಡಬೇಕಾದ್ದು ಬೇವಿನ ವೃಕ್ಷದ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡ್ತಕ್ಕಂಥದ್ದು. ಬೇವಿನ ವೃಕ್ಷ ಸಾನ್ನಿಧ್ಯದಲ್ಲಿ ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಿ ಯಾರಾದರೂ ಹಸಿದಿರ್ತಕ್ಕಂಥವ್ರಿಗೋ ಅಥವಾ ಯಾರಾದರೂ ಹಿರಿಯರಿಗೋ ಒಂದಷ್ಟು ಹಣ್ಣು ಹಂಪಲುಗಳನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡೆಯೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ನಿಮ್ಮ ಮುಖದ ವರ್ಚಸ್ಸು ತೇಜಸ್ಸು ಮಹತ್ತರವಾಗಿರ್ತಕ್ಕಂಥದ್ದೇ. ನಿಮ್ಮ ಮುಖದ ವರ್ಚಸ್ಸಿಗೆ ಮತ್ತಷ್ಟು ತೇಜಸ್ಸನ್ನು ತಂದ್ಕೊಳ್ಬೇಕಾದ್ರೆ ಒಂದಷ್ಟು ಹೆಸರು ಕಾಳನ್ನು, ಒಂದು ಚಿಟಿಕೆನೋ ಒಂದು ಹಿಡಿನೋ ಅಥವಾ ನಿಮ್ಮ ಶಕ್ತಿ ಇದ್ದರೆ ಒಂದು ಅರ್ಧ kg ಹೆಸರು ಕಾಳನ್ನು ತಗೊಳ್ಳಿ. ಉತ್ತರಾಭಿಮುಖವಾಗಿ ನಿಂತುಕೊಂಡು ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ವಿಷ್ಣು ದೇವರ ಪ್ರಾರ್ಥನೆ ಆದ ನಂತರ ಆ ಹೆಸರು ಕಾಳನ್ನು ಯಾವುದಾದ್ರು ಒಂದು ವಿಷ್ಣು ಆಲಯಕ್ಕೆ ಕೊಟ್ಟು ಒಂದು ಪ್ರಾರ್ಥನೆ ಮಾಡಿದ್ದೆ ಆದರೆ ಮತ್ತಷ್ಟು ಅನುಕೂಲವನ್ನು ಸಿಂಹರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕನ್ಯಾರಾಶಿ, ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಪ್ರಯಾಣ ಕಾಲ ಆಗಲಿ, ವ್ಯವಹಾರ ಮಾಡುವಾಗಲಿ, ಮನೆಯಿಂದ ಆಚೆ ಹೊರಡುವಾಗಲಿ ಸಣ್ಣ ಪುಟ್ಟ ವಿಚಾರವನ್ನು ಸಹಿತ ರೌದ್ರಪಡಿಸ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ತಿರುತ್ತೆ. ಇವತ್ತು ನೀವು ಮಾಡುವಂಥ ಕೆಲಸಗಳಲ್ಲಿ ಅಷ್ಟು ಸೂಕ್ತವಾದಂತಹ ಕಾಲ ಅಲ್ಲ. ಆದರೆ ಬೇಡದ ವಿಚಾರಗಳು ತಲೆ ತುಂಬಿಕೊಳ್ಳುವಂಥ ರೀತಿ ಆಗುತ್ತೆ. ಏನನ್ನೂ ಸಹಿತ ಸರಿಪಡಿಸ್ಕೊಳ್ಳೋಕ್ಕಾಗದಂಥ ರೀತಿಯಲ್ಲಿ ಇರ್ತೀರಿ. ನಿಮ್ಮ ಮುಖದಲ್ಲಿ ಇಷ್ಟೇ ಹಸನ್ಮುಖಿತನ, ನಗುಮುಖ ತಂದ್ಕೊಳ್ಬೇಕು ಅಂದರೂ ಮುಖದಲ್ಲಿ ಆ ನಗು ಕಾಣದಂಥ ರೀತಿಯಲ್ಲಿ ಹೋಗುತ್ತೆ. ಯಾವುದೋ ಒಂದೆರಡು ವಿಚಾರವನ್ನು ತಲೆಯಲ್ಲಿ ಇಟ್ಕೊಂಡು ಈ ಸಮಸ್ಯೆಗಳಿಂದ ನಾನು ಹೊರಬರಲಿಕ್ಕಾಗುತ್ತಾ ಅಥವಾ ನಾನು ಮಾಡಿದ್ದೀನೋ ಮಾಡಿಲ್ವೋ, ಆದರೆ ಒಂದಂತೂ ಸತ್ಯ, ಮನೆ ಬಾಗಿಲಿಗೆ ಸಮಸ್ಯೆ ಬಂದಾಯಿತು, ಈ ಸಮಸ್ಯೆಯಿಂದ ಹೇಗಪ್ಪ ಹೊರಗಡೆ ಬರಲಿ ಎಂಬತಕ್ಕಂಥ ಕಾಲದಲ್ಲಿ ನಿಮಗೆ ಭಾಳ ಈಸಿಯಾಗಿ ಈ ಸಮಸ್ಯೆಗಳಿಂದ ಹೊರಗಡೆ ಬರಬೇಕಾದ್ರೆ ಒಂದಿಷ್ಟು ಅವರೆಬೇಳೆ ಜೊತೆಗೆ ಕಪ್ಪು ಬಣ್ಣದ ಶ್ವಾನ, ಒಂದು ಚಿಟಿಕೆ ಅವರೆಬೇಳೆ ತೆಗೆದುಕೊಳ್ಳಿ, ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕಿ,
ಕಪ್ಪು ಬಣ್ಣದ ಶ್ವಾನಗಳೆಲ್ಲಾದರೂ ಕಂಡು ಬಂದರೆ ಶ್ವಾನಕ್ಕೆ ಒಂದಷ್ಟು ಬಿಸ್ಕೆಟೋ ಬ್ರೆಡ್ಡೋ ಹಾಕಿ ಮಧ್ಯಾಹ್ನ ಕರೆಕ್ಟಾಗಿ 12 ಗಂಟೆ ಸ್ಫುಟ ಇಟ್ಟಂಗೆ ಅಭಿಜಿನ್ ಲಗ್ನದಲ್ಲಿ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ. ಇಷ್ಟು ಕಾಯಕವನ್ನು ಇವತ್ತು ತಾವು ಮಾಡಿದ್ದೇ ಆದರೆ ಸಮಸ್ಯೆಗಳನ್ನು ಆಗಿಂದಾಗಲೇ ಅಲ್ಲಿಂದಲೇ ಪರಿಹಾರವನ್ನು ತಂದುಕೊಂಡ್ಬಿಡ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾ ರಾಶಿಯವರಿಗೆ ದಿನ ಭವಿಷ್ಯ ಹೇಗಿದೆ ತಿಳ್ಕೊಂಡಿದ್ದಾಯ್ತು ಗುರುಜಿಯಿಂದ. ಮತ್ತೆ ರಾಶಿ ಫಲಗಳನ್ನು ಮುಂದುವರಿಸೋಣ ವೀಕ್ಷಕರೇ. ಮುಂದಿನ ಭಾಗದಲ್ಲಿ ಕಾಯ್ತಾರೆ. ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂಥ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿ. ರಾಜಶೇಖರ್ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಿ ನೀವು? ನಾವು ಮಡಿಕೇರಿಯಿಂದ ಮೇಡಮ್. ಓಕೆ, ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನನ್ನ ಬಗ್ಗೆನೇ ಮಾತಾಡ್ಬೇಕು. ಆಯ್ತು, ಮಾತಾಡಿ. ಹಲೋ ಗುರುಜಿ. ನಮಸ್ತೆ ಗುರುಜಿ. ನಮಸ್ತೆಪ್ಪ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಜಿ, ನೀವು ಚೆನ್ನಾಗಿದ್ದೀರಲ್ಲ ಗುರುಜಿ? ಚೆನ್ನಾಗಿದ್ದೀನಿ. ಹೇಗಿದೆ ಮಡಿಕೇರಿ ಈಗ ಪ್ರಸ್ತುತ ಅಲ್ಲಿ ವಾತಾವರಣ? ಬಿಸಿಲಿದೆ ಗುರುಜಿ, ಚಳಿ ಇದೆ ಗುರುಜಿ. ಬೆಳಿಗ್ಗೆ ಹೊತ್ತು ಚಳಿ, ಮಧ್ಯಾಹ್ನ ಬಿಸಿಲು. ಬಿಸಿಲು, ಹೌದು ಗುರುಜಿ. ಆದರೂ ಮಡಿಕೇರಿ ಯಾವಾಗಲೂ ತಂಪು ಅಂತ ಹೇಳ್ತಾರಲ್ಲ? ಅದೇ ಮರ ಗಿಡಗಳು ಉಂಟಲ್ಲ ಗುರುಜಿ, ಹಿಂಗೆ ತಂಪು ಗುರುಜಿ. ಗಿಡ ಮರಗಳು ಜಾಸ್ತಿ. ಹೌದು ಗುರುಜಿ. ಆ ಭಾಗದಲ್ಲಿ ಅರಣ್ಯವೂ ಹೌದು, ಅಥವಾ ಬೆಳೆದಿರ್ತಕ್ಕಂಥ ಜಮೀನುಗಳಲ್ಲಿ ಇರತಕ್ಕಂಥ ಗಿಡ ಮರಗಳು ಹೌದಲ್ಲ? ಹೌದು ಹೌದು ಗುರುಜಿ. ಒಳ್ಳೇದಾಗಲಿ, ಹೇಳಿಪ್ಪ. ಗುರುಜಿ, ನನ್ನ ಹೆಸರು ರಾಜಶೇಖರ್ ಅಂತ ಗುರುಜಿ. ನನ್ನ ಜೀವನ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಏನು ಮಾಡ್ತಿದ್ದೀರಿ ರಾಜಶೇಖರ್ ತಾವು? ನಾನು ಆಟೋ ಓಡಿಸ್ತಿದ್ದೀನಿ ಗುರುಜಿ. ಹಾಂ. ಹೇಗಿದೆ, ಪರವಾಗಿಲ್ವಾ? ಬಿಸ್ನೆಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆ? ಚೆನ್ನಾಗಿ ನಡೆಯುತ್ತೆ ಗುರುಜಿ. ಅಂದರೆ ಮೊದಲಿಂದನೂ ಆಟೋನೇ ಓಡಿಸ್ತಾ ಇದ್ದೀರಾ ಅಥವಾ ಏನಾದ್ರು ಬೇರೆ ಉದ್ಯೋಗ ಮಾಡಿ ಚಾಮಲಿ? ಇಲ್ಲ ಗುರುಜಿ, ಮೊದಲು ಪೆಪ್ಸಿ ಪೇಪರ್ ಎಲ್ಲ ಮಾಡ್ತಾ ಇದ್ದೆ ಗುರುಜಿ. ಹಾಂ. ಒಂದೊಂದು ಸಮಸ್ಯೆ ಆಯಿತು, ಸಮಸ್ಯೆ ಮೇಲೆ ಗುರುಜಿ ಈಗ ಆಟೋ ಓಡಿಸ್ತಿದ್ದೀನಿ ಗುರುಜಿ. ಇರಲಿ, ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳಿರುತ್ತೆ, ಸಾಕಷ್ಟು ಟರ್ನಿಂಗ್ ಪಾಯಿಂಟ್ಸ್ ಇರುತ್ತೆ. ಮನುಷ್ಯ ತಾನು ಮಾಡ್ಕೊಂಬಂದ ಕೆಲಸಗಳನ್ನು ಕೈಬಿಟ್ಟು ಇನ್ನೊಂದು ಕೆಲಸಕ್ಕೆ ಹೋಗಬೇಕಾಗತ್ತೆ. ಅದು ಉನ್ನತ ಆಗ್ಬೋದು ಅಥವಾ ಅಧಮ ಆಗ್ಬೋದು. ಏನೇ ಆದರೂ ಭಗವಂತ ನಾವು ಮಾಡುವ ಕಾಯಕವನ್ನು ನಾವು ಮೆಚ್ಚುಗೆಯಿಂದ ಮಾಡಿದ್ರೆ ಅದರಲ್ಲಿ ದೇವ್ರ ಕೈ ಹಿಡಿದು ನಡೆಸ್ತಾನೆ. ನಿಮ್ಮ ಸ್ವರತರಂಗ ಪ್ರಕಾರ ತಾವು ಅಂದುಕೊಂಡಷ್ಟು ಲಾಭಗಳನ್ನೇ ಸಿದ್ಧಿಪಡಿಸ್ಕೊಳ್ಳೋಕ್ಕಾಗದಂಥ ರೀತಿಯಲ್ಲೇ ಇದ್ದೀರಿ. ಜೊತೆಗೆ ನಿಮ್ಮ ಒಳಮನಸ್ಸಲ್ಲಿರ್ತಕ್ಕಂಥ ಮನಸ್ಥಿತಿಯೇ ಬೇರೆ, ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋ ರೀತಿಯೇ ಬೇರೆ ಆಗ್ತಾ ಇದೆ. ನಿಮ್ಮ ಪರಿಸರದಲ್ಲೂ ಅಷ್ಟೇ, ಕುಟುಂಬದಲ್ಲೂ ಅಷ್ಟೇ, ಹೊರಗಡೆ ಇರ್ತಕ್ಕಂಥ ವ್ಯವಹಾರನೂ ಹಾಗೇ ಇದೆ. ಏನೇ ಆದರೂ ನಿಮ್ಮ ಸ್ವರತರಂಗ ಪ್ರಕಾರ ಈ ಯುಗಾದಿ ಆಗೋ ತನಕ ಸ್ವಲ್ಪ ಸಮಸ್ಯೆಗಳಿದೆ. ಯುಗಾದಿ ಆದ ಒಂದು ವಾರ, ಕರೆಕ್ಟಾಗಿ ಯುಗಾದಿ ಆದ ಒಂದು ವಾರಕ್ಕೆ ನಿಮ್ಮ ವ್ಯವಹಾರ ಬದಲಾವಣೆ ಶುರುವಾಗುತ್ತೆ. ನಿಮ್ಮ ಸ್ವರತರಂಗ ಪ್ರಕಾರ ಯುಗಾದಿ ಹಬ್ಬ ಆಗಿ ಒಂದು ವಾರಕ್ಕೆ ಒಂದಷ್ಟು ಬದಲಾವಣೆ ಇದೆ. ಅಲ್ಲಿಂದ ಆಚೆಗೆ ನೀವು ಹಾಕೋ ಹೆಜ್ಜೆನ ಸ್ವಲ್ಪ ಬೆಳಕನ್ನು ಕಾಣುತ್ತೀರಿ. ಆದರೆ ಆ ಸಮಯದಲ್ಲಿ ನೀವು ಮಾಡಬೇಕಾದ್ದು ಯಾವುದಾದ್ರು ಪುಣ್ಯಕ್ಷೇತ್ರದಲ್ಲಿ ಒಂದು ರಾತ್ರಿ ಮಲಗಿದ್ದಾರೆ. ಯುಗಾದಿ ಹಬ್ಬ ಆದ ಒಂದು ವಾರ ಆದಮೇಲೆ ಒಂದು ಪುಣ್ಯಕ್ಷೇತ್ರದಲ್ಲಿ ಒಂದು ರಾತ್ರಿ ಮಲಗಿದ್ದು ಒಂದು ತೀರ್ಥ ಸ್ನಾನ ಮಾಡಿ ಅಲ್ಲಿಂದ 9 ದಿವಸ ಒಂದು ದೇವಿ ಆಲಯದಲ್ಲಿ ಬೆಳಗ್ಗೆ ಹೊತ್ತು ದರ್ಶನ ಮಾಡ್ಕೊಂಡು ಅಥವಾ ದೀಪ ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ತುಂಬ ಬದಲಾವಣೆಯನ್ನು ತಂದುಕೊಳ್ತೀರಿ. ಇದಿಷ್ಟು ಕಾಯಕವನ್ನು ಮಾಡಿ. ಒಳ್ಳೆಯದಾಗಲಿ. ರಾಶಿ ಫಲಗಳನ್ನು ಮತ್ತೀಗ ಮುಂದುವರಿಸೋಣ. ಗುರುಜೀಗ ತುಲಾ ರಾಶಿಯಿಂದ. ಖಂಡಿತಮ್ಮ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ಇದೆ. ತುಲಾರಾಶಿಯಲ್ಲಿರ್ತಕ್ಕಂಥವರು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಒಂದು ಆಲೋಚನೆ ಬಹಳ ದೂರವಾಗಿ ಆಲೋಚನೆ ಮಾಡ್ತೀವಿ. ಅಂದರೆ ಸಾಕಷ್ಟು ಹುಳಿಪೆಟ್ಟು ತಿಂದು ಒಂದಲ್ಲ ಒಂದು ಕಡೆ ಭಗವಂತ ಇನ್ನು ಮುಂದಾದರೂ ನನ್ನ ಜೀವನದಲ್ಲಿ ಒಂದು ಬದಲಾವಣೆ ಬರಬೇಕು, ಒಂದು ಹೊಸದನವನ್ನು ಕಾಣಬೇಕು, ಏನಾದರೂ ಒಂದಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರ್ತೀರಿ. ಆ ಚಿಂತನೆಗೆ ತಕ್ಕಂತೆ ಇವತ್ತಿನ ಕಾಯಕವನ್ನು ಮತ್ತಷ್ಟು ಅರ್ಥಪೂರ್ಣವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕೆಲಸ ಮಾಡಬೇಕಾದ್ರೂ ಒಳ್ಳೆ ಮನಸ್ಸಿನಿಂದ ಮಾಡುವ ಕೆಲಸ ಶೀಘ್ರ ಫಲ ಸಿಗ್ತಕ್ಕಂಥದ್ದು. ಹಾಗೆ ವೃತ್ತಿಯಲ್ಲಿ ಒಂದು ಅಭಿವೃದ್ಧಿಯನ್ನು ಕಾಣಬೇಕು ಎಂಬತಕ್ಕಂಥ ಮನಸ್ಸು ನಿಮಗಿರೋದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಹಾಗೆ ಇವತ್ತಿನ ದಿವಸ ನೀವು ಮಾಡಬೇಕಾದ್ದು ಸರಿಸುಮಾರು ಮಧ್ಯಾಹ್ನ 1 ಗಂಟೆ 20 ನಿಮಿಷದಿಂದ 4:15 ಈ ಸಮಯದಲ್ಲಿ ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಒಂದು ಕೆಲಸವನ್ನು 2-3 ಬಾರಿ ಚಿಂತನೆ ಮಾಡಿ. ಯಾಕೆಂದರೆ ಈ ಸಮಯ ದುಡುಕಿ ತೀರ್ಮಾನ ತಂದುಕೊಳ್ಳೋ ಸಮಯ ಅಲ್ಲ. ಇದೇ ಸಮಯದಲ್ಲಿ ಸಮಸ್ಯೆಗಳಿದೆ. ಹಾಗೆ ಸಣ್ಣ ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ಹಿರಿಯರವರೆಗೂ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಶಾಲಾ ಕಾಲೇಜಿಗೆ ಹೊರಡುವಂಥ ಮಕ್ಕಳು ಸಹಿತ ನಿಮ್ಮ ಆರೋಗ್ಯ, ನಿಮ್ಮ ವ್ಯವಹಾರ ಅಥವಾ ನಿಮ್ಮ ವಿದ್ಯಾಭ್ಯಾಸದ ಒಂದಷ್ಟು ಕ್ರಮ ಎಲ್ಲವನ್ನೂ ಚಿಂತನೆ ಮಾಡಿ. ಹಾಗೆ ಈಗಷ್ಟು ಮಕ್ಕಳಿಗೆ ಎಕ್ಸಾಮ್ಸ್ ಬೇರೆ ನಡೀತಾ ಇದೆ. ಎಕ್ಸಾಮ್ಸ್ ನಡೀತಿದೆ. ನಿಮ್ಮ ಚಿಂತನೆ ಚೆನ್ನಾಗಿರಬೇಕು. ನಿಮ್ಮ ಅಭ್ಯಾಸ ಕ್ರಮ ಓದುವಂತಹದ್ದು, ಓದಿರ್ತಕ್ಕಂಥದ್ದು. ಎಷ್ಟೋ ಜನ ಮಕ್ಕಳಲ್ಲಿ ಒಂದು ಭೀತಿ, ಭಯ ಏನಂದರೆ ಮನೆಯಲ್ಲಿ ಕಷ್ಟಪಟ್ಟು ರಾತ್ರಿಯೆಲ್ಲ ಓದಿದ್ದೀನಿ, ಎಕ್ಸಾಮ್ ಹಾಲ್ ಒಳಗಡೆ ಹೋದ ತಕ್ಷಣ ನಾನು ಮರೆತು ಹೋಗ್ತಾ ಇದ್ದೀನಿ ಅಂತ. ಆ ಮರುವು ನಿಮಗೆ ಬರಬಾರ್ದು ಅಂದರೆ ನೀವು ಮನೆಯಲ್ಲಿ ಮಾಡಬೇಕಾದಂತಹ ಕೆಲಸ ರಾತ್ರಿ ಹೊತ್ತು 1-2 ಏಲಕ್ಕಿ ಕಾಳನ್ನು, ಏಲಕ್ಕಿ ಪೂರ್ತಿ ಹಿಡಿಯಲ್ಲ, ಏಲಕ್ಕಿ ಕಾಳನ್ನು ರಾತ್ರಿ ನೀರಿಗೆ ಹಾಕಿ ಬೆಳಗ್ಗೆ ಎದ್ದು ಆ ನೀರನ್ನ ಕುಡೀರಿ. ಅದು ತುಂಬ ಅನುಕೂಲ ಆಗುತ್ತೆ. ಮತ್ತು ಬ್ರಾಹ್ಮಿ ಪುಡಿ ಜೇನುತುಪ್ಪ ಇದು ತುಂಬ ಚೆನ್ನಾಗಿದೆ. ರೋಸ್ಮೇರಿ ಮತ್ತು ಅದನ್ನು ಟೀ ಮಾಡಿ ಕುಡಿತಕ್ಕಂಥದ್ದು ಇದು ವಿದ್ಯಾರ್ಥಿಗಳಿಗೋಸ್ಕರ ಇರಲಿ. ತುಲಾರಾಶಿಯವ್ರಿಗಂತೂ ಅದೃಷ್ಟವೂ ಚೆನ್ನಾಗಿದೆ.
ತುಲಾರಾಶಿ ತುಲಾ ಲಗ್ನ ಇವತ್ತಿನ ದಿವಸ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ ಸಾಂಬ ಸದಾಶಿವನ ಅನುಗ್ರಹವನ್ನು ಪಡೆದು ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ತದನಂತರ ತಾವು ಆಚೆ ಹೊರಡೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆರೋಗ್ಯ ಆಗಲಿ, ವ್ಯವಹಾರ ಆಗಲಿ, ದೂರಭಾರ ಪ್ರಯಾಣ ಆಗಲಿ ಎಲ್ಲವೂ ನಿಮ್ಮ ಅದೃಷ್ಟದಂತಲೇ ಇದೆ. ಹಾಗೆ ಮಾಡುವ ಕೆಲಸವನ್ನು ಮತ್ತಷ್ಟು ಅರ್ಥಪೂರ್ಣವಾಗಿ ಮಾಡಿ ಅದರಿಂದ ಏನಾದರೂ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದಾದರೆ ಇವತ್ತು ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಇದೆ. ಹಾಗೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಪಶ್ಚಿಮಾಭಿಮುಖವಾಗಿ ನಿಂತು ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ ಹೀಗೆ ಶನೈಶ್ಚರ ಮಂತ್ರವನ್ನು ನೀವು ಪಠನೆ ಮಾಡೋದ್ರಿಂದ ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಂದಷ್ಟು ಜನ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಎಡಭಾಗದಲ್ಲಿ ತೊಡೆ ಭಾಗ ಆಗಲಿ ಅಥವಾ ಎಡಗಡೆ ಮೊಣಕಾಲಾಗಲಿ, ಎಡಗಡೆ ಭುಜ ಆಗಲಿ ಅಥವಾ ಅರ್ಧ ಭಾಗದ ತಲೆನೋವಾಗಲಿ ಇವತ್ತು ನಿಮ್ಮನ್ನು ಬಾಧಿಸುತ್ತೆ. ಅಂದರೆ ಒಂದಷ್ಟು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗುತ್ತೆ. ಅದಕ್ಕೆ ಭಯಪಡಬಾರ್ದು, ಅಂಜಬಾರ್ದು. ನೀವು ಮಾಡುವ ಕೆಲಸವನ್ನು ಮತ್ತಷ್ಟು ಅರ್ಥಪೂರ್ಣವಾಗಿ ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕಾದ್ರೆ ಯಾವುದೇ ರೂಪದಲ್ಲಿರ್ತಕ್ಕಂಥವರಾದರೂ ಯಾವುದೇ ಕೆಲಸದಲ್ಲಿದ್ದರೂ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ, ವಿಷ್ಣು ದೇವಾಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ಅಥವಾ ಮನೆಯಲ್ಲೇ ವಿಷ್ಣು ದೇವರಿಗೆ ಒಂದೆರಡು ತುಳಸಿ ದಳವನ್ನಿಟ್ಟು ನಮಸ್ಕಾರ ಮಾಡಿಕೊಂಡು ಆಚೆ ಹೊರಡಿ. ಇಷ್ಟು ಕಾಯಕವನ್ನು ಮಾಡಿದ್ರೆ ವೃಶ್ಚಿಕ ರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಯಾವುದೇ ಕಾಯಕವನ್ನು ಮಾಡಬೇಕಾದರೂ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥದ್ದು ಮನಸ್ಸಿದ್ದಂತೆ ಮಾದೇವ ಅಂತ ಹೇಳ್ತಾರೆ. ಹಾಗೆ ಒಂದು ದೇವರ ಆಶೀರ್ವಾದ ಮತ್ತು ನೀವು ಮಾಡುವಂಥ ಕೆಲಸದಲ್ಲಿ ಹೆಚ್ಚಿನ ಫಲ ಇದೆಲ್ಲವನ್ನು ಸಿದ್ಧಿಪಡಿಸ್ಕೊಳ್ಬೋದಾದರೆ ಇವತ್ತು ಲಕ್ಷ್ಮೀನಾರಾಯಣನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಹಾಗಾಗಿ ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರು ಒಳ್ಳೆ ಮನಸ್ಸಿನಿಂದ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಖಂಡಿತ ಒಳ್ಳೆ ಫಲ ಇದೆ. ಮನೆಯಿಂದ ಆಚೆ ಹೊರಡುವಾಗ ಮಾತ್ರ ಮನೆಯ ಪ್ರಥಮ ದ್ವಾರದ ಹತ್ರ ನಿಂತ್ಕೊಂಡು ಸೂರ್ಯ ದೇವರನ್ನು ಪ್ರಾರ್ಥನೆ ಮಾಡಿ ಮನೆಯಲ್ಲಿರ್ತಕ್ಕಂಥವ್ರ ಹತ್ರ ಹೋಗಿ ಬರ್ತೀನಿ ಅಂತ ನಗನಗ್ತಾ ನೀವು ಮನೆಯಿಂದ ಆಚೆ ಹೊರಟ್ರೆ ಅಷ್ಟೇ ಒಳ್ಳೆ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ 3 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಅಂತ ಮತ್ತೆ ತಿಳಿಸ್ಕೊಡ್ತಾ ಹೋಗ್ತಾರೆ ಗುರುಜಿಯವರು. ಮುಂದಿನ ಭಾಗದಿಂದ ಕಾಯ್ತಾರೆ ವೀಕ್ಷಕರೇ. ಈಗ ನೀವು ಬರೆದಿರುವಂತಹ ಪತ್ರಗಳನ್ನು ಓದುವಂತಹ ಸಮಯ ಮತ್ತು ವಿಶೇಷವಾದಂತಹ ಉಡುಗೊರೆವಂತೆ ಗುರುಜಿಯವರಿಗೆ ತಲುಪಿಸೋಣ. ಗಣಪತಿ ಕಾಪಾಡಪ್ಪ. ಗಣಪತಿನೇ ಅಲ್ವಾ? ಹೌದು, ಹಾವೇರಿಯಿಂದ ಗಿರೀಶ್ ಅವರು ಕಳಿಸಿರೋದು. ಚೆನ್ನಾಗಿದೆ ಗಣಪತಿ. ಗಣಪನ್ನ ಮಾಡುವಂತಹ ಕೈಗಳು, ಮನಸ್ಸು ಅಥವಾ ಮಾಡುವಂತಹ ಆ ಮನಸ್ಥಿತಿ ಎಲ್ಲವೂ ಸಹಿತ ವಿಭಿನ್ನವೇ. ನೋಡಿ, ಆತನಿಗೆ ಒಂದೊಂದು ವಿಭಿನ್ನವಾದಂಥ ಕಲ್ಲಾರು. ಎಲ್ಲ ನವರತ್ನಗಳ ಕಲ್ಲಾರಗಳನ್ನು ಗಣಪತಿಗೆ ಸೇರಿಸ್ಬಿಡ್ತಾರೆ. ಚೆನ್ನಾಗಿದೆ. ಹಾಗೆ ಚಿತ್ರ ಕೂಡ ಬರೆದಿದ್ದಾರೆ ಗುರುಜಿ. ಓಹೋ, ಇದು ಬಹಳ ಚೆನ್ನಾಗಿದೆ. ಇದರೊಳಗಡೆ ಲೆಟ್ರು ಏನೋ ಇದೆಯಲ್ಲ ನೋಡಿ. ಎಷ್ಟೇ ಆದರೂ ಅಪ್ಪ ಮಕ್ಕಳ ಬಾಂಧವ್ಯ. ಗಣಪತಿ ಅವರ ಅಪ್ಪನ ಸೊಂಡ್ಲಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಈತ. ಈ ಕಲೆ ಈತನೇ ಬರೆದಿದ್ದಾನ, ಇವರೇ ಬರೆದಿದ್ದಾನೆ. ಹಾಂ ಹಾಂ, ತುಂಬ ಚೆನ್ನಾಗಿದೆ. ನಿಮ್ಮ ಈ ಬರಹ, ನಿಮ್ಮ ಈ ಚಿತ್ರ, ನೀವು ಬರೆದಿರ್ತಕ್ಕಂತಹ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಈ ಚಿತ್ರ, ನಿಮ್ಮ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಒಳ್ಳೆಯ ಯಶಸ್ಸಿರಲಿ. ನಾನು ಮೊದಲು ಅಂದುಕೊಂಡಿದ್ದು ಗಣಪತಿ ಅವ್ರ ಅಮ್ಮನ ಹತ್ರ ಈ ಪ್ರೀತಿ ನೋಡ್ತಾ ಇದ್ದಾನೆ ಅಂತ. ಆಮೇಲೆ ಗೊತ್ತಾಯ್ತು ಅವ್ರ ಅಪ್ಪನ ಹತ್ರ ಇರೋ ಪ್ರೀತಿ ಅಂತ. ಗಂಡು ಮಕ್ಕಳು ಸಾಮಾನ್ಯವಾಗಿ ಅಪ್ಪನ ಪ್ರೀತಿ ಸ್ವಲ್ಪ ಕಡಿಮೆನೆ. ಅಪ್ಪ ಹೇಳಿದ್ದೆಲ್ಲ ಅಲ್ವಾ? ಇಲ್ಲಿ ತಂದೆ ತಾಯಿ ಇಬ್ಬರು ಪ್ರೀತಿ ಮಕ್ಕಳಿಗೆ ಬೇಕು ನಿಜ. ಆದರೆ ಈ ಗಣಪ ಅವ್ರ ಅಮ್ಮನ ಪ್ರೀತಿಸಿದ್ದಾನೋ ಅವ್ರ ಅಪ್ಪನ ಪ್ರೀತಿಸಿದ್ದಾನೋ ಗೊತ್ತಿಲ್ಲ. ಹತ್ತಿರದಿಂದ ಅಬ್ಸರ್ವ್ ಮಾಡಿದ್ರೆ ಅವ್ರ ಅಪ್ಪನ್ನೇ ಜೊತೆಲಿ ಇಟ್ಕೊಂಡಿದ್ದಾನೆ. ಅಪ್ಪನೇ ಬೇಕು. ಅಮ್ಮ ಮನೆಯಲ್ಲಿ ಮುದ್ದು ಮಾಡಿ ಮಾಡಿ ಬೇಕಾದಷ್ಟು ಹೊಟ್ಟೆಗೆ ಚಕ್ಲಿ, ಕೋಡ್ಬಳೆ, ಉಂಡೆ ಕೊಡೋದು ಮುಖ್ಯ ಅಲ್ಲ. ಅವನಿಗೆ ಜ್ಞಾನವನ್ನು ತುಂಬಿ ಸಮಾಜಕ್ಕೆ ಒಳ್ಳೆಯ ಪ್ರಜೆಯನ್ನು ಮಾಡೋದು ಬಹಳ ಮುಖ್ಯ. ಇದು ಗಣಪನಿಗೆ ಅವರ ಅಪ್ಪನಿಗಿರೋ ಸಂಬಂಧ. ಚೆನ್ನಾಗಿದೆಮ್ಮ, ಇದಂತೂ ನನಗೆ ಭಾಳ ಇಷ್ಟ ಆಯಿತು. ಬನ್ನಿ ಹಾಗಿದ್ರೆ ವೀಕ್ಷಕರೇ, ಮತ್ತೀಗ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಕಳೆದ ಭಾಗದಲ್ಲಿ ಹಾವೇರಿಯಿಂದ ಗಿರೀಶ್ ಅವರ ಪತ್ರವನ್ನು ನಾವು ಓದ್ತಾ ಇದ್ವಿ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರಿಗೂ ಮತ್ತು ಶ್ರೀನಿವಾಸ್ ಶರ್ಮಾ ಅವರಿಗೂ ಅನಂತ ಕೋಟಿ ನಮಸ್ಕಾರಗಳು. ಗುರುಜಿ, ನನಗೆ ಆರೋಗ್ಯ ಸಮಸ್ಯೆವಾಗಿ ಈ ಪತ್ರವನ್ನು ಬರಿತಾ ಇದ್ದೇನೆ. ನಮ್ಮ ಮನೆಯಲ್ಲಿ ನೆಮ್ಮದಿ, ಖುಷಿ ಅನ್ನೋದಕ್ಕೆ ಬಹಳಷ್ಟು ಕೊರತೆ ಉಂಟಾಗಿದೆ. ನನ್ನ ತಂದೆ ತಾಯಿ ಬಹಳ ತೊಂದರೆಯಲ್ಲಿದ್ದು ಆ ಕಷ್ಟದಿಂದ ಹೊರಬರುವ ದಾರಿ ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ. ಮಕ್ಕಳಾದ ನಮಗೆ ಅವರ ಕಷ್ಟಕ್ಕೆ ಪರಿಹಾರದ ದಾರಿ ತೋರಿಸೋದಕ್ಕೂ ಸಾಧ್ಯ ಆಗ್ತಿಲ್ಲ. ಅವರ ಕಷ್ಟಕ್ಕೆ ನಿಮ್ಮ ಬಳಿ ಪರಿಹಾರ ದೊರೆಯುತ್ತೆ ಅಂತ ಈ ಪತ್ರವನ್ನು ಬರಿತಾ ಇದ್ದೇನೆ. ಮತ್ತು ನಿಮ್ಮ ಜೊತೆ ಮಾತನಾಡಬೇಕು ಅನ್ನೋದು ಬಹಳ ದಿನದಿಂದ ಕರೆಗೆ ಪ್ರಯತ್ನ ಪಡ್ತಾ ಇದ್ದೇನೆ, ಆದರೆ ಅದು ಸಾಧ್ಯ ಆಗ್ತಿಲ್ಲ.
ನಮ್ಮ ತಾಯಿಯ ಹೆಸರಿಗೆ ಬಂದ ಆಶ್ರಯ ಮನೆಯನ್ನು ಸುಮಾರು ವರ್ಷಗಳಿಂದ ಆ ಮನೆಯಲ್ಲೇ ನಾವು ಇದ್ದೇವೆ ಗುರುಜಿ. ಈಗ ಆ ಮನೆಯನ್ನು ಬೇರೆಯವರ ಹೆಸರಿಗೆ ನೋಂದಾಯಿಸಿದ್ದಾರೆ. ಅದು ಕೇಳಿದಾಗ ಸರಿ ಮಾಡ್ತೇವೆ ಅಂತ ಹೇಳ್ತಾನೆ ಬಂದಿದ್ದಾರೆ. ಆದರೆ ಹೆಸರಿಗೆ ಮಾತ್ರ ನೋಂದಾಯಿಸ್ತಾ ಇಲ್ಲ. ಮತ್ತೆ ಇದರಿಂದ ಕೋರ್ಟ್ ಕಚೇರಿ ಅಲಿಯುವಂತಾಗಿದೆ. ಅವರ ಪರಿಸ್ಥಿತಿ ನೋಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಪುನಃ ಆ ಮನೆ ನಮ್ಮ ತಾಯಿಯ ಹೆಸರಿಗೆ ಆಗಬೇಕು. ಅದಕ್ಕೇನಾದರೂ ಒಂದು ಅನುಷ್ಠಾನವನ್ನು ತಿಳಿಸಬಹುದಾ ಅಂತ ಕೇಳ್ತಾರೆ. ಖಂಡಿತಮ್ಮ. ಆಶ್ರಯ ಯೋಜನೆಯಲ್ಲಿ ಒಮ್ಮೆ ಒಬ್ಬರಿಗೆ ಬಂದಾದ ಮೇಲೆ ಸಾಮಾನ್ಯ ಈ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ, ಅಂದರೆ ಈ ಒಂದು ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂತಹ ಒಂದು ವ್ಯತ್ಯಾಸಗಳು ನಡೀತಾನೆ ಇರುತ್ತೆ. ನನ್ನ ಹತ್ರ ತುಂಬ ಜನ ಹೇಳ್ತಿರ್ತಾರೆ, ಈ ಪಾಣಿಯಲ್ಲೂ ಅಷ್ಟೇ ಹೆಸರನ್ನ ಒಬ್ಬರ ಹೆಸರು ಇರುತ್ತೆ, ಒಂದು ಫ್ಯಾಮಿಲಿ ಹೆಸರು ಸುಮಾರು ವರ್ಷಗಳಿಂದ ಬಂದಿರುತ್ತೆ, ಅಲ್ಲಿ ಇನ್ನೊಬ್ಬರ ಹೆಸರನ್ನ ಸೇರಿಸ್ಬಿಡ್ತಾರೆ. ಅಲ್ಲಿ ಟೈಪ್ ಮಾಡುವಾಗಲೂ ಅಥವಾ ಅವ್ರ ಚಿಂತನೆ ಯಾತಕ್ಕಾಗಿ ಆ ಥರ ಮಾಡ್ತಾರೋ, ಒಂದು ಸಣ್ಣ ತಪ್ಪು ಪುನಃ ಆ ಕುಟುಂಬವನ್ನು ಡಿಸ್ಟರ್ಬ್ ಮಾಡಿ ಭಾಳಷ್ಟು ದಿವಸ ಆಫೀಸುಗಳಿಗೆ ಅಲಿಯೋ ಥರ ಮಾಡಿಬಿಡ್ತಾರೆ. ಇದೆಲ್ಲವೂ ವ್ಯತ್ಯಾಸಗಳು ನನ್ನ ಗಮನಕ್ಕೂ ಬಂದಿದೆ. ಆದರೆ ಯಾತಕ ಹೀಗೆ ಮಾಡ್ತಾರೋ, ಇದರಿಂದ ಸಿಗೋ ಸುಖ ಆದರೂ ಏನೋ ಅದು ಅರ್ಥವಾಗಲ್ಲ. ಅಥವಾ ಅವರ ಕಾಯಕದಲ್ಲಿ ಯಾಕಿಂತ ಲೋಪವನ್ನು ತಂದಿಡ್ತಾರೋ ಅದು ಅರ್ಥವಾಗ್ತಿಲ್ಲ. ಅಂದರೆ ಇದ್ರ ಹಿಂದೆ ತುಂಬ ದೊಡ್ಡದೇ ಒಂದು ನಡೆಯುತ್ತೆ ಕತೆ. ಬಟ್ ಅದನ್ನು ನಾವು ಸಭೆ ಸಮಾರಂಭಗಳಲ್ಲಿ ಮಾತಾಡೋಂಗಿಲ್ಲ. ಇದು ಎಲ್ಲ ಕಡೆ ನಡೀತಾ ಇರ್ತಕ್ಕಂಥದ್ದು ಆಗ್ತಾ ಇದೆ. ಇದಾಗಬಾರ್ದು. ಯಾಕೆಂದರೆ ಜನಸಾಮಾನ್ಯರು ಏನೆಲ್ಲ ನೋವು ಅನುಭವಿಸ್ತಾರೆ ಅಂತಕ್ಕಂಥದ್ದು ಯೋಚನೆ ಮಾಡಬೇಕು. ಹಾಗೆ ಆಶ್ರಯ ಅಂದರೆ ಅದೇನು ದೊಡ್ಡ ವಿಚಾರ ಅಲ್ಲ. ಅದು ಇರತಕ್ಕಂಥದ್ದು ಅವರ ಬಡ ಕುಟುಂಬಕ್ಕೆ ಕೊಟ್ಟಿರ್ತಕ್ಕಂಥದ್ದು ಸರ್ಕಾರದ ವತಿಯಿಂದ ಬಂದಿರೋಂಥ ಮನೆ. ಅದನ್ನು ಇವರು ವಾಸ ಇದ್ದ ಮನೆಗೆ ಇನ್ನೊಬ್ಬರ ಹೆಸರಿನಲ್ಲಿ ತಂದಿಟ್ಟರೆ, ಅವರಿಬ್ಬರು ಕಿತ್ತಾಡ್ತಾ ಅವರಿಬ್ಬರು ನಾಳೆ ಸಹ ಮಚ್ಚುಗಳು ಹಿಡ್ಕೊಂಡು ಓಡಾಡ್ಬಿಟ್ರೆ ಪರಿಸ್ಥಿತಿ ಏನಾಗುತ್ತೆ? ಮನುಷ್ಯನ ಶಾಂತಿ ಸಮಾಧಾನ ಒಬ್ಬ ಬಡವನಿಗೆ ನೆಮ್ಮದಿ ಕೊಡಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿ ನಡೆದಿರ್ತಕ್ಕಂಥದ್ದು. ಮಾಡಿರ್ತಕ್ಕಂಥವ್ರು ಉನ್ನತ ಸ್ಥಿತಿಯಲ್ಲಿರ್ತಕ್ಕಂಥವ್ರಿಗೆ ಈ ಚಿಂತನೆ ಇರಲ್ಲ. ಎಲ್ಲೋ ತಳಮಟ್ಟದಲ್ಲಿರ್ತಕ್ಕಂಥವ್ರು ಕೆಲವು ಕೆಲಸಕ್ಕೆ ಬಾರದವ್ರು ಇಂಥ ಎಡವಟ್ಟುಗಳು ಮಾಡಿಕೊಡಿಸ್ಬಿಡ್ತಾರೆ. ಇದರಿಂದ ಎಲ್ಲರೂ ಕಣ್ಣೀರು ಹಾಕಬೇಕಾದ ಪ್ರಸಂಗ ಆಗುತ್ತೆ. ಚಿಂತೆ ಮಾಡಬೇಡಿ. ನನಗೆ ನಿಮ್ಮ ಸ್ವರವನ್ನು ಆಲಿಸಿ ಅದಕ್ಕೆ ಪರಿಹಾರ ಏನು ಕೊಡ್ಬೋದು ಆ ಚಿಂತನೆಯನ್ನು ಮಾಡೋಣ. ಹಾಗೆ ಇದು ನ್ಯಾಯಬದ್ಧವಾಗಿ ತಾವು ವಾಸ ಮಾಡ್ತಾ ಇರೋ ಮನೆಯೇ ಆಗಿದ್ದರೆ, ಅಲ್ಲೇ ನೀವು ವಾಸ ಮಾಡ್ತಿದ್ರೆ, ಆಸ್ಟ್ರೇಲಿಯಾನಲ್ಲಿ ಹಿಂದೆ ನಿಮಗೆ ಅಲರ್ಟ್ ಆಗಿರ್ತಕ್ಕಂಥದ್ದು ಆಗ ನಿಮ್ಮ ಹೆಸರಿದ್ದು ನೀವು ಅದೇ ಮನೆಯಲ್ಲೇ ವಾಸ ಮಾಡ್ತಿದ್ರೆ, ಈಗ ಬದಲಾವಣೆಗಳಾದರೂ ಸಹಿತ ಅದು ನಿಮಗೇನೂ ಆಗೋದಿಲ್ಲ. ಇದಕ್ಕೆ ನ್ಯಾಯಸಮ್ಮತವಾಗಿರ್ತಕ್ಕಂಥದ್ದು ನ್ಯಾಯಾಧೀಶರು ಸಹಿತ ನ್ಯಾಯಸ್ಥಾನದಲ್ಲಿ ನಿಮ್ಮ ಬಗ್ಗೆನೇ ನ್ಯಾಯವಾಗಿ ಉತ್ತರವನ್ನು ಕೊಡ್ತಾರೆ. ನಿಮಗೆ ನ್ಯಾಯ ಸಿಗುತ್ತೆ. ಧೈರ್ಯವಾಗಿರಿ. ಮುಂದೊಂದು ದಿವಸ ನಾನು ನೀವು ಮಾತಾಡಬೇಕು ಅಂತ ನೀವು ಅಪೇಕ್ಷೆ ಇಟ್ಟಿದ್ದೀರಿ. ಖಂಡಿತ ನಾನು ನಿಮ್ಮನ್ನು ಮಾತಾಡ್ತೀನಿ. ಸಮಯದ ಅಭಾವದಿಂದ ಈಗ ನಾನು ನಿಮಗೆ ಕರೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ನಿಮ್ಮ ಫೋನ್ ನಂಬರ್ ಸಹಿತ ಅಲ್ಲಿ ಬರೆದಿಟ್ಟಿದ್ದೀರಿ. ನಾನು ಖಂಡಿತ ನಾನೇ ನಿಮಗೆ ಫೋನ್ ಮಾಡಿ ಅಥವಾ ನಮ್ಮ ಈ ಬೆಳಗಿನ ಕಾರ್ಯಕ್ರಮದಲ್ಲಿ ನಿಮಗೆ ಫೋನ್ ಮಾಡಿಸಿ ನಾನು ಮಾತಾಡ್ಸೋದಕ್ಕೆ ನಾನು ಪ್ರಯತ್ನಿಸ್ತೀನಿ. ಪ್ರಯತ್ನ ಅಲ್ಲ, ಫೋನ್ ಮಾಡಿ ಮಾತಾಡ್ತೇನೆ. ಯಾಕೆಂದರೆ ನಿಮ್ಮ ಕೈಲಿರ್ತಕ್ಕಂಥ ಬರಹ, ನಿಮ್ಮ ಚಿತ್ರ ಸಹಿತ ನನ್ನ ಮನಸ್ಸು ಮುಟ್ಟಿದೆ. ಅದಕ್ಕಿಂತ ಮುಖ್ಯವಾಗಿ ಸಮಸ್ಯೆ ಕಷ್ಟವನ್ನು ಹೇಳ್ಕೊಂಡಿದ್ರಿ, ಅದಕ್ಕೊಂದು ಸೂಕ್ತ ಪರಿಹಾರ ನಾನು ತಿಳಿಸಬೇಕಾಗಿದೆ. ನಾನು ತಿಳಿಸ್ಕೊಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಹಾವೇರಿಯಿಂದ ಉಡುಗೊರೆಯನ್ನು ಕಳಿಸೋದಕ್ಕಾಗಿ, ಜೊತೆಗೆ ಪತ್ರವನ್ನು ಬರೆದಕ್ಕಾಗಿ ಗಿರೀಶ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಬನ್ನಿ ಹಾಗಿದ್ರೆ ವೀಕ್ಷಕರೇ, ಇನ್ನು ಕಡೆಯ 3 ರಾಶಿಗಳ ದಿನ ಭವಿಷ್ಯ ಹೇಗಿದೆ ಈಗ ಗುರುಜಿಯನ್ನು ತಿಳ್ಕೊಳ್ಳೋಣ. ಗುರುಜಿ, ಮಕರ ರಾಶಿಯಿಂದ. ಖಂಡಿತಮ್ಮ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಅಭಿವೃದ್ಧಿ ಇದೆ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿ ಶಾಂತಿ ಸಮಾಧಾನದಿಂದ ಒಂದು ಹೆಜ್ಜೆ ಮುಂದೆ ಹಾಕ್ಬೋದು. ಯಾವುದೇ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ, ಒಳ್ಳೆಯ ಅರ್ಥಪೂರ್ಣವಾದಂಥ ಬದುಕನ್ನು ಕಾಣಬೇಕಾದರೆ ನೀವು ಅಂದುಕೊಂಡಷ್ಟು ಲಾಭವನ್ನು ಗಳಿಸಬೇಕು. ಹಾಗೆ ಸಣ್ಣ ಸಣ್ಣ ಸಮಸ್ಯೆಯನ್ನು ದೊಡ್ಡ ಸಮಸ್ಯೆಯಾಗಿ ಮಾಡ್ಕೊಳ್ಬಾರ್ದು. ಹಾಗೆ ಮಾಡುವ ಕೆಲಸದಲ್ಲಿ ಏನಾದರೂ ಒಂದು ಬದಲಾವಣೆಯನ್ನು ತಂದುಕೊಳ್ಬೇಕು. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮದಾಗಬೇಕು. ಹಾಗೆ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು. ಹಾಗೆ ಇವತ್ತಿನ ದಿವಸ ಮಕರ ರಾಶಿಯಲ್ಲಿ ಇರ್ತಕ್ಕಂಥವರು ಪ್ರಸನ್ನ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ರುದ್ರದೇವರ ಆರಾಧನೆ ಮಾಡೋದ್ರಿಂದ ರುದ್ರನಿಗೆ ರುದ್ರಾಭಿಷೇಕ ಅಥವಾ ರುದ್ರನಿಗೆ ಅರ್ಚನೆ ಅಥವಾ ಬಿಲ್ವಾರ್ಚನೆ, ರುದ್ರಾಕ್ಷಿಯನ್ನು ಅಥವಾ ಒಂದಷ್ಟು ಭಸ್ಮವನ್ನು ಅರ್ಚನೆ ಸಂಕಲ್ಪ ಆದ ನಂತರ ಆ ಭಸ್ಮ ಪ್ರಸಾದವನ್ನು ಹಣೆಗೆ ಧಾರಣೆ ಮಾಡ್ಕೊಳ್ಳೋದ್ರಿಂದ ಇವತ್ತು ಮಕರ ರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಷ್ಟೇ ಅಲ್ಲದಿರ ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ, ಮಕರ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗುವಂಥ ಸಾಂದ್ರತೆಗಳಿದೆ. ಅರ್ಧ ತಲೆನೋವು, ಕಣ್ಣು ಉರಿ ಬರ್ತಕ್ಕಂಥದ್ದು ಅಥವಾ ಕಾಲುಗಳು ಹೊಡ್ತಾ ಇರ್ತಕ್ಕಂಥದ್ದು, ತುಂಬ ಮೈಕೈ ನೋವು ಇರ್ತಕ್ಕಂಥದ್ದು, ಇಂಥೆಲ್ಲ ಸಮಸ್ಯೆ ಇರ್ಬೋದು. ಆದರೆ ಗಾಬರಿ ಪಡಬೇಕಾದಿಲ್ಲ, ಭಯ ಪಡಬೇಕಾದಿಲ್ಲ. ಏನೇ ಬಿರುಗಾಳಿ ಅಂತ ಸಮಸ್ಯೆ ಬಂದರೂ ಎಲ್ಲವೂ ಸಹಿತ ಮಂಜಿನ ಗಡ್ಡೆ ಥರ ಕರಗುತ್ತೆ. ಅದರಿಂದ ಒಳಿತೇ ಆಗುತ್ತೆ. ಒಂದು ಕೆಟ್ಟದ್ದಾದರೆ ಮತ್ತೊಂದು ಒಳ್ಳೆಯದಂತ ಹೇಳ್ತಾರಲ್ಲ, ಹಾಗೆ ಇವತ್ತು ಪ್ರಾರಂಭಿಕ ಹಂತದಲ್ಲಿ ಒಂದಷ್ಟು ಗರ್ಜನೆ ಆದರೂ ಪುನಃ ಶಾಂತಿ ಸಮಾಧಾನದಿಂದ ನಿಮ್ಮನ್ನು ತೃಪ್ತಿಪಡಿಸೋಂಗಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ಇರ್ತಕ್ಕಂಥ ಈ ಶುಭ ದಿನ ತಾವು ಏನು ಅಂದುಕೊಂಡಿದ್ದೀರಿ, ಏನು ಮಾಡಬೇಕಾಗಿದೆ, ಆ ಮಾಡುವಂಥ ಕೆಲಸಗಳನ್ನು ಅರ್ಥೈಸ್ಕೊಂಡು ಮಾಡ್ತೀರಿ. ಹಾಗೆ ಇವತ್ತು ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಳ್ಳುವಂಥ ಪರಿಸ್ಥಿತಿ ಆಗ್ತಿರುತ್ತೆ. ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ. ಕೋಪವನ್ನು ಬಿಟ್ಟು ಸಮಾಧಾನವಾಗಿರಿ.
ಆಗುವ ಪ್ರತಿ ಕ್ಷಣ, ಮಾಡುವ ಪ್ರತಿ ಕೆಲಸ ಅಥವಾ ಸೃಷ್ಟಿಯಲ್ಲಿ ಏನಾಗಬೇಕು ಅಂತಿದೆಯೋ ವಿಧಾತ ಲಿಖಿತಾರೇಖಾ ಲಲಾಟಾಕ್ಷರ ಮಾಲಿಕ ಸೃಷ್ಟಿಕರ್ತ ಬ್ರಹ್ಮನ ಲಿಖಿತ ಏನಿರುತ್ತೋ ಆ ದಿನ ಬೆಳಗಿನ ಸೂರ್ಯೋದಯ ಆದ ನಂತರ ನಿಮ್ಮ ಬೆಳಗಿನ ಸುಪ್ರಭಾತ, ಅದಾದ ನಂತರ ನಿಮ್ಮ ಕೆಲಸ ಕಾರ್ಯಗಳ ವೈಖರಿ ಇದೆಲ್ಲವೂ ಸಿದ್ಧ ಪೂರ್ವ ನಿಯೋಜಿತವಾಗಿರುತ್ತೆ. ಆದರೆ ಪೂರ್ವ ನಿಯೋಜಿತ ನಿಜ, ಆದರೆ ಮನುಷ್ಯನ ಪ್ರಯತ್ನ ಬೇಕಲ್ಲ. ಆ ಪ್ರಯತ್ನವನ್ನು ಸಮಂಜಸವಾಗಿ ಮಾಡಿ ಒಳ್ಳೆಯ ಒಂದು ಹೆಜ್ಜೆಯನ್ನು ಹಾಕಿದ್ರೆ ಖಂಡಿತ ಒಳಿತಾಗುತ್ತೆ, ಒಳ್ಳೆ ಫಲವಾಗುತ್ತೆ. ನಾವು ಎದ್ದೊಳದೇ 8 ಗಂಟೆಗೆ ಎದ್ದು ಹಾಸಿಗೆ ಮೇಲೆ ಒಂದು ಮಾಡಿಕೊಂಡು ಅದಾದ ನಂತರ ಅಯ್ಯೋ ನನ್ನ ಹಣೆ ಬಾರ ಹೀಗಾಯ್ತಲ್ಲ ಅಂದ್ಕೊಂಡ್ರೆ ಅದು ತಪ್ಪಾಗುತ್ತೆ. ಮಾಡುವ ಕೆಲಸ ದೇಹದಲ್ಲಿ ಶಕ್ತಿ ಇರುವವರೆಗೂ, ಜ್ಞಾನ ಬುದ್ಧಿ ಚೈತನ್ಯ ಇರುವವರೆಗೂ ನಾವು ಸಾಧ್ಯವಾದಷ್ಟು ಧರ್ಮ ಮಾರ್ಗದೆಡೆ ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡ್ತಾ ಜೀವನದ ಯಶಸ್ಸಿನ ಮೌಲ್ಯಗಳ ಬಗ್ಗೆ ಚಿಂತನೆ ಮಾಡಬೇಕು. ಹಾಗೆ ಮಾಡಿದ್ರೆ ಯಶಸ್ಸಿನ ಫಲ ಖಂಡಿತ ಕಟ್ಟಿಟ್ಟ ಬುದ್ಧಿ. ಇವತ್ತಿನ ದಿವಸ ಬನ್ನಿ ವೃಕ್ಷದ ಹತ್ರ ಹೋಗಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ವಾರದ ಪ್ರಾರಂಭ ಅದೃಷ್ಟ ನಿಮ್ಮದಾಗುತ್ತೆ. ಇವತ್ತು ಒಳ್ಳೆಯ ಒಂದು ಫಲಗಳು ಇದೆ, ಅದರಿಂದ ಸಣ್ಣ ಪುಟ್ಟ ಸಮಸ್ಯೆಯನ್ನು ಅಲ್ಲಿಂದಲೇ ದೂರ ಮಾಡ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ, ತೃಪ್ತಿಕರವಾದ ಬದುಕನ್ನು ಕಾಣ್ತೀರಿ. ಇವತ್ತಿನ ದಿವಸ ಅಂದುಕೊಂಡಷ್ಟು ಲಾಭವೇ ಇದೆ, ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಸ್ವಲ್ಪ ಮನಸ್ತಾಪ ಉಂಟಾಗ್ತಾ ಇರುತ್ತೆ. ಯಾರೊಬ್ಬರು ಬಹಳಷ್ಟು ಕ್ಲೋಸ್ ಆಗಿರ್ತಕ್ಕಂಥವರಾಗಲಿ, ಕುಟುಂಬದ ಸದಸ್ಯರು ಪ್ರತಿ ದಿವಸ ಹಸನ್ಮುಖಿಯಾಗಿ ನಗನಗ್ತಾವರು ಸಹಿತ ನಿಮ್ಮನ್ನು ನೋಡಿದ ತಕ್ಷಣ ಮುಖ ಸಪ್ಪು ಮಾಡ್ತಕ್ಕಂಥದ್ದು ಅಥವಾ ಒಂದಿಷ್ಟು ಕೋಪವಾಗಿ ನೋಡ್ತಕ್ಕಂಥದ್ದು, ಏನೋ ತಪ್ಪು ಮಾಡಿದ್ರೇನೋ ಎಂಬತಕ್ಕಂಥ ರೀತಿ ನಿಮ್ಮನ್ನು ನಿಂದನೆ ಮಾಡ್ತಕ್ಕಂಥದ್ದು ಇದೆಲ್ಲವೂ ಎದುರಾಗುತ್ತೆ. ಮನುಷ್ಯನ ಗ್ರಹಗತಿಗಳು. ಒಳ್ಳೆಯದನ್ನು ನಾವು ನೋಡಿದಾಗ ಕೆಟ್ಟದ್ದನ್ನು ನಾವು ನೋಡಬಾರ್ದ? ಒಳ್ಳೆಯದು ಕೆಟ್ಟದ್ದು ಎರಡೂ ನಾವು ನೋಡಿಕೊಂಡೇ ಮುನ್ನಡಿಬೇಕು. ಏನೇ ಆದರೂ ಕಾಲಚಕ್ರ. ಬೆಳಗ್ಗೆ ಆದಮೇಲೆ ರಾತ್ರಿ ಆಗಲೇಬೇಕು, ಕಷ್ಟ ಬಂದ ಮೇಲೆ ಸುಖ ಬರಲೇಬೇಕು. ಹಾಗಾಗಿ ಇವತ್ತಿನ ನಿಮ್ಮ ರಾಶಿಫಲದಲ್ಲೂ ಸಹಿತ ಲಾಭ ನಷ್ಟಗಳೆಂಬತಕ್ಕಂಥದ್ದು ಅಷ್ಟೇ ಅದ್ಭುತವಾಗಿದೆ. ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಧೈರ್ಯವಾಗಿರಿ, ಭಗವಂತನ ಕೃಪೆ ನಿಮ್ಮ ಮೇಲಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಂಡಿದ್ದಾಯಿತು. ವೀಕ್ಷಕರೇ, ಈಗ ನೀವು ಬರೆದಿರುವಂತಹ ಮತ್ತೊಂದು ಪತ್ರವನ್ನು ಓದುವಂತಹ ಸಮಯ. ಪ್ರಾರಂಭ ಮಾಡೋಣ. ಚಕ್ಷುರ್ಮತಿ. ಅವ್ರು ಕಳಿಸಿರುವಂಥ ಪ್ರಸಾದ ಜೊತೆಗೆ ಫೋಟೋ ಕೂಡ ಕಳಿಸಿದ್ದಾರೆ. ಹೆಸರುಗಳನ್ನು ತಿಳಿಸೋದು ಬೇಡ ಅಂತ ಹೇಳಿದ್ದಾರೆ ಗುರುಜಿ. ಹೆಸರು ತಿಳಿಸಿದ್ರೂ ಪರವಾಗಿಲ್ಲ. ಅವರು ಕಳಿಸಿರುವಂತಹ ಈ ಪ್ರಸಾದ ಪಾಂಡುರಂಗ, ಪಂಡರಿನಾಥ ಪಾಂಡುರಂಗ. ಮೊನ್ನೆ ಅಷ್ಟೇ ನಮ್ಮ ಕಾರ್ಯಕ್ರಮದಲ್ಲಿ ಪಂಡ್ರಾಪುರದ್ದು ಒಂದು ವಿಶೇಷವಾಗಿರ್ತಕ್ಕಂಥ ಪಾಂಡುರಂಗನ ಕ್ಷೇತ್ರದ ಬಗ್ಗೆ ನಾವು ತಿಳಿಸ್ಕೊಟ್ಟಿದ್ವಿ. ಅಲ್ಲಿಂದ ಪ್ರಸಾದ ಕಳಿಸಿದ್ದಾರೋ ಅಥವಾ ಎಲ್ಲಿಂದ ಬಂದಿದೆಯೋ ಗೊತ್ತಿಲ್ಲ. ಪಾಂಡುರಂಗ, ಈ ಪಾಂಡುರಂಗನ ಮಹಾಮಂತ್ರವನ್ನು ಹೃದಯ ಸಂಬಂಧಪಟ್ಟಂಥ ಕಾಯಿಲೆಗಳಿರ್ತಕ್ಕಂಥವರು ನಿರಂತರವಾಗಿ ಪಂಡರಿನಾಥ ಪಾಂಡುರಂಗನ ಭಜನಾ ಕಾರ್ಯಕ್ರಮವನ್ನು ಅಥವಾ ಪಂಡರಿನಾಥ ಪಾಂಡುರಂಗನ ವಿಶೇಷವಾಗಿರ್ತಕ್ಕಂಥ ನಾಮಾಂಕಿತವನ್ನು ನಿರಂತರವಾಗಿ ಪಠನೆ ಮಾಡೋದ್ರಿಂದ ದೇಹದಲ್ಲಿರ್ತಕ್ಕಂಥ ಅಥವಾ ಅದರಲ್ಲೂ ಹೃದಯಕ್ಕೆ ಸಂಬಂಧಪಟ್ಟಂಥ ರೋಗ ಲಕ್ಷಣಗಳು ಏನೇ ಇದ್ದರೂ ಬೇಗ ಗುಣ ಆಗುತ್ತೆ ಎಂಬತಕ್ಕಂಥದ್ದು ಸೈಂಟಿಫಿಕ್ ಆಗಿ ವೈದ್ಯರ ಸೂಚನೆ ಸಹಿತ. ಹಾಗಾಗಿ ವಿಠ್ಠಲ ವಿಠ್ಠಲ ಪಾಂಡುರಂಗ ಜೈ ಹರಿ ವಿಠ್ಠಲ ಪಾಂಡುರಂಗ, ವಿಠ್ಠಲ ವಿಠ್ಠಲ ಪಾಂಡುರಂಗ ಜೈ ಹರಿ ವಿಠ್ಠಲ ಪಾಂಡುರಂಗ. ಆ ಒಂದೇ ಸಮಾನ ಆ ಉಸಿರಿಳಿತದಲ್ಲ, ಅಂದರೆ ಏರಿಳಿತದ ಉಸಿರು ಹೃದಯಕ್ಕೆ ಸಂಬಂಧಪಡ್ತಕ್ಕಂಥ ಹೃದಯದ ಬಡಿತದಲ್ಲಿ ಬರ್ತಕ್ಕಂಥ ರೋಗ ಲಕ್ಷಣಗಳನ್ನು ಅದು ದೂರ ಮಾಡುತ್ತಂತೆ. ಅದರಿಂದ ಅಂತಹ ಅದ್ಭುತವಾದಂತಹ ಮಹಾಮಂತ್ರ ಪಾಂಡುರಂಗನ ಅನುಗ್ರಹ. ಒಳ್ಳೆಯದಾಗಲಿ, ಶುಭವಾಗಲಿ. ಹೇಳಿಮ್ಮ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರಿಗೂ ಮತ್ತು ಶ್ರೀನಿವಾಸ್ ಶರ್ಮಾ ಅವರಿಗೂ ಅನಂತ ಕೋಟಿ ವಂದನೆಗಳು. ಈ ಪತ್ರವನ್ನು ಗಂಡ ಹೆಂಡತಿ ಇಬ್ಬರೂ ಬರೆದಿರೋದು. ಗಂಡ ಅವರು ಹೇಳ್ತಾ ಇರೋದು ವಯಸ್ಸು 47, 3 ಮಕ್ಕಳಿದ್ದಾರೆ. ಆದರೆ ಬೆನ್ನೋವು, ಕೈಕಾಲು ನೋವು, ನರದಲ್ಲಿ ರಕ್ತ ಹೆಪ್ಪುಗಟ್ತಾ ಇದೆ ಮತ್ತು ಶುಗರ್ ಕೂಡ ಇದೆ. ದಿನದಿಂದ ದಿನಕ್ಕೆ ತೂಕ ಇಳಿತಾ ಇದೆ. ಹಾಗಾಗಿ ಆರೋಗ್ಯ ಸಮಸ್ಯೆ ತುಂಬ ಇದ್ದು ಈಗ ಹಣ ಕೊಟ್ಟವರು ಕೂಡ ಹಣ ಕೊಡ್ತಾ ಇಲ್ಲ. ಆಸ್ಪತ್ರೆಗೆ ತೋರಿಸೋದಕ್ಕೂ ನನಗೆ ಇಲ್ಲದಂತೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅವರ ಶ್ರೀಮತಿಗೆ 4-5 ತಿಂಗಳು ಮುಟ್ಟಾಗೋದೇ ಇಲ್ಲ. ಇದರಿಂದ ಹೊಟ್ಟೆ ನೋವು, ಬೆನ್ನೋವು, ಅಲರ್ಜಿ ಸಮಸ್ಯೆ, ರಕ್ತಹೀನತೆ, ಬಂಗು ಇದೆಲ್ಲ ಹುಟ್ಕೊಳ್ತಾ ಇದೆ. ಗುರುಜಿ, ಎಲ್ಲ ವೈದ್ಯರಲ್ಲಿ ತೋರಿಸಿದ್ದೇವೆ, ಅವರು ಗರ್ಭಕೋಶಕ್ಕೆ ತೊಂದರೆ ಉಂಟಾಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಇದಕ್ಕೆ ನಾನು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿದೆ. ಇಬ್ಬರಿಗೂ ಆರೋಗ್ಯ ಸಮಸ್ಯೆ. ಇಬ್ಬರ ಕಂಡಕಿನೂ ನನ್ನ ಮುಂದೆ ಇದೆ. ಆದರೆ ಇಬ್ಬರೂ ಗಾಬರಿ ಪಡೋಂಗಿಲ್ಲ. ಹಾಗೆ ಸಮಯದ ಅಭಾವನೂ ನನಗೆ ಬಹಳಷ್ಟು ಇದೆ. ಗಂಡ ಹೆಂಡತಿರು ಬರೆದಿರ್ತಕ್ಕಂಥ ಸಮಸ್ಯೆಗೆ ನಾನು ಒಬ್ಬೊಬ್ಬರಿಗೆ ಪ್ರತ್ಯೇಕವಾಗಿ ಉತ್ತರ ಕೊಡೋದೇ ಕರೆಕ್ಟು ಅನಿಸುತ್ತೆ. ಆದರೂ ಸಹಿತ ಸೂಕ್ಷ್ಮ ರೀತಿ ತಿಳಿಸ್ತಾ ಇದ್ದೇನೆ. ಮೊದಲನೇದಾಗಿ ನಿಮ್ಮ ಮನೆಯವರು, ಅಂದರೆ ಫೋಟೋ ಹೆಸರೇ ತೋರಿಸೋದು ಹೇಳೋದು ಬೇಡ, ಅಂದರೆ ಫೋಟೋ ತೋರಿಸೋದು ಬೇಡ ಅಲ್ವಾ? ಹಾಗೆ ಹೃದಯ ಏನೋದು, ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆನ ಮೊದಲನೇದು ಯಜಮಾನರದೇನು? ಬೆನ್ನೋವು, ಕೈಕಾಲು ನೋವು, ನರದಲ್ಲಿ ರಕ್ತ ಹೆಪ್ಪುಗಟ್ತಾ ಇರೋದು, ಶುಗರ್. ನೋಡಿ, ಇಲ್ಲಿ ಪ್ರಧಾನವಾಗಿ ನಿಮ್ಮ ತಲೆಯಲ್ಲಿ ಒಂದು ಗಾಬರಿ ಭಯ ಅನ್ನೋದು ತುಂಬಿಕೊಂಡಿದೆ.
ಸಕ್ಕರೆ ಕಾಯಿಲೆ ಎಂಬತಕ್ಕಂಥದ್ದು, ಸಕ್ಕರೆ ಕಾಯಿಲೆ ಅನ್ನೋದು ಕಾಯಿಲೆ ಅಲ್ಲ, ಅದೊಂದು ಡಿಸೀಸ್. ಅಂದರೆ ಮನಸ್ಸಲ್ಲಿ ಅದೊಂದು ಮನೋರೋಗಕ್ಕೆ ತಿರ್ಕೊಂಡ್ಬಿಡ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಸಕ್ಕರೆ ಕಾಯಿಲೆ ಅಲ್ಲ, ಇದನ್ನೆಲ್ಲರೂ ಅರ್ಥ ಮಾಡ್ಕೊಳ್ಳಿ. ಇದು ನೀವೊಬ್ಬರೇ ಅಂತಲ್ಲ, ಯಾರು ಶುಗರ್ ಪೇಷಂಟ್ಸ್ ಇದ್ದಾರೆ ಆ ಶುಗರ್ ಪೇಷಂಟ್ಸ್ ಅಂತನೋ ಅಥವಾ ನಂಗೆ ಸಕ್ಕರೆ ಕಾಯಿಲೆ ಇದೆ ಅಂತ ಬಂದು ಏನೋ ಬರಬಾರ್ದು ಬಂದ್ಬಿಟ್ಟಿದೆ ಅಂತ ತುಂಬ ಮನಸ್ಸಲ್ಲಿ ಆಳವಾಗಿ ಇಟ್ಕೊಂಡು ತಲೆ ಕೆಡಿಸ್ಕೊಳ್ತಾ ಇರ್ತೀರಿ. ಏನೂ ಅಲ್ಲ, ನಿಮ್ಮ ಊಟದಲ್ಲಿ ಕರೆಕ್ಟಾಗಿ ನೀವು ಮೇಂಟೈನ್ ಮಾಡಿದ್ರೆ, ನಿಮ್ಮ ದೇಹವನ್ನು ಸ್ವಲ್ಪ ದಂಡಿಸಿ ನಿಮ್ಮ ಜೀವನವನ್ನು ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಈ ಸಕ್ಕರೆ ಕಾಯಿಲೆನ ಹೊಡೆದು ಪಕ್ಕಕ್ಕೆ ಕಳಿಸ್ಬೋದು. ಅದ್ರ ಬಗ್ಗೆ ಭಯಪಡೋದು ಬೇಡ. ಅದಕ್ಕೆ ಸಂಬಂಧಪಟ್ಟಂಗೆ ಆಹಾರದಲ್ಲಿ ಸ್ವಲ್ಪ ಕಂಟ್ರೋಲ್ ತಂದ್ಕೊಳ್ಳಿ, ಮಾತ್ರೆಗಳನ್ನು ದಿನೇ ದಿನೇ ಕಡಿಮೆ ಮಾಡ್ಬೋದು. ಸಕ್ಕರೆ ಕಾಯಿಲೆ ಒಂದು ಕಡಿಮೆ ಆಗಿಬಿಟ್ರೆ ಈ ಮೈಕೈ ನೋವು, ನರಗಳನ್ನು ಎಳೆತ ಇವೆಲ್ಲವೂ ದೂರ ಆಗುತ್ತೆ. ಇನ್ನು ನಿಮ್ಮ ಶ್ರೀಮತಿ ಅವರಿಗೆ ಗರ್ಭಕ್ಕೆ ಸಂಬಂಧಪಟ್ಟ ವಿಚಾರ ಹೇಳಿದ್ದೀರಿ, ಖಂಡಿತ ಅದು ನೋಡಿ, ಬಹುಶಃ ಅವ್ರು ಏಜ್ ಆಗ್ತಾ ಬರ್ತಾ ಇರೋದ್ರಿಂದ ಮುಟ್ಟಿನ ದಿನಗಳು ನಿಲ್ಲುವಂತಹ ಕಾಲ ಎದುರಾಗ್ತಾ ಇರುತ್ತೆ. ಹೆಣ್ಣುಮಕ್ಕಳಿಗೆ ಋತುಚಕ್ರ ನಿಲ್ಲುವ ಕಾಲದಲ್ಲಿ ಹೊಟ್ಟೆ ನೋವು, ಸೊಂಟ ನೋವು ಇವೆಲ್ಲವೂ ಬರ್ತಾ ಇರುತ್ತೆ. 3-4 ತಿಂಗಳು ತಡೆದ್ರೂ ಒಮ್ಮೆ ಆಗುವಂತಹ ಈ ಡೇಟ್ಸ್ ಏನಿದೆ ಅದರ ಬಗ್ಗೆ ಚಿಂತನೆ ಮಾಡೋದು ಬೇಡ. ಇದಕ್ಕೆ ಅಶೋಕಾರಿಷ್ಟ ಅಂತ ಬಹಳ ಒಳ್ಳೆ ಮೆಡಿಸಿನ್ ಇದೆ, ಅಶೋಕಾರಿಷ್ಟ ಆಯುರ್ವೇದಿಕಲ್ಲೂ ಸಿಗುತ್ತೆ. ಅದನ್ನು ತೊಗೊಂಡು ಕರೆಕ್ಟಾಗಿ ಮೇಂಟೈನ್ ಮಾಡಿ, ಅನುಕೂಲ ಆಗುತ್ತೆ. ಇಬ್ಬರು ಕಣ್ಣ ರೇಖೆಯಲ್ಲಿ ಅಂತ ಭಯಪಡುವಂಥದ್ದು ಏನಿಲ್ಲ. ಧೈರ್ಯವಾಗಿರಿ, ಒಳ್ಳೆಯದಾಗಲಿ, ಶುಭವಾಗಲಿ. ಮನೆ ಹಾಗಿದ್ರೆ ವೀಕ್ಷಕರೇ, ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇವತ್ತಿನ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳು ಆಗಮಿಸಿದ್ದಾರೆ. ಚಿತ್ರದುರ್ಗದಿಂದ ಯುವ ಮುಖಂಡರು, ಸಮಾಜ ಸೇವಕರು ಆಗಿರುವಂತಹ ಶ್ರೀ ಅನಿತ್ ಕುಮಾರ್ GS ಮತ್ತು ಅವರ ತಂಡದವರು. ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಅನಿತ್ ಕುಮಾರ್ ಅವರು ಚಿತ್ರದುರ್ಗದ ನನ್ನ ಯಾವುದೇ ಕಾರ್ಯಕ್ರಮ ಆ ಭಾಗದಲ್ಲಿ ಯಾತ್ರೆ ಹೊರಟ್ರೆ ಚಿತ್ರದುರ್ಗ ಅಲ್ಲಿ ಒಂದು ಸ್ಟಾಪ್ ನಿಲ್ಲಿಸಿ ಇವರ ವಾಸ್ತುಗೃಹಕ್ಕೆ ಹೋಗಿ ಇವರು ಮತ್ತು ಇವರ ಹಿರಿಯರು ಎಲ್ಲರೂ ಸಹಿತ ಆಧ್ಯಾತ್ಮಿಕವಾಗಿ ಬಹಳಷ್ಟು ಚಿಂತನೆ ಮಾಡ್ತಕ್ಕಂಥವ್ರು. ಮತ್ತು ಆ ಭಾಗದಲ್ಲಿ ಮಠಗಳು ಮತ್ತು ಆ ಭಾಗದಲ್ಲಿ ದೇವಸ್ಥಾನ ಅನ್ನೋದಕ್ಕಿಂತ ಮಠಗಳು ಗೌರವ, ಸ್ವಾಮೀಜಿಗಳಿಗೆ ಒಂದು ವಿಶೇಷವಾದ ಸ್ಥಾನಮಾನ. ಹಾಗೆ ಚಿತ್ರದುರ್ಗದ ಜನತೆಯಲ್ಲೂ ಸಹಿತ ಎಲ್ಲರ ಹೃದಯದಲ್ಲೂ ಸಹಿತ ಮನೆ ಮಾಡಿದ್ದಾರೆ. ಈಗಾಗಲೇ ಪ್ರತಿಯೊಬ್ಬರನ್ನು ಸಹಿತ ಒಂದಷ್ಟು ವಿಶೇಷವಾಗಿ ಯಾರೊಬ್ಬರ ಸಮಸ್ಯೆ ಇದ್ದರೂ ಸಮಸ್ಯೆಗೆ ಸ್ಪಂದಿಸುವಂತಹ ಗುಣ ನಮ್ಮ ಅನಿತ್ ಕುಮಾರ್ ಅವರಿಗಿದೆ. ಹಾಗಾಗಿ ಅವರ ಧರ್ಮ ಕಾರ್ಯಗಳು ನಿರಂತರವಾಗಿದೆ. ಆದರೆ ಇವತ್ತು ಯಾವ ಕಾರ್ಯಕ್ರಮಕ್ಕೆ ಇಲ್ಲಿ ಆಹ್ವಾನ ಬಂದಿದ್ದಾರೋ ನನಗೆ ಗೊತ್ತಿಲ್ಲ. ನೋಡೋಣ. ಕೊಡಿ, ಶಾಲು ಕೊಡಿ ಭಗವತಿ. ನಾವು 17ನೇ ತಾರೀಕು ಮಧ್ಯಾಹ್ನ 3:30ಕ್ಕೆ ಶಕ್ತಿ ದೇವತೆಗಳ ಸಂಗಮ ಮತ್ತು ಉಡಿ ತುಂಬುವ ಕಾರ್ಯಕ್ರಮ ಮತ್ತು ಒಂದು ಲಕ್ಷ್ಮೀ ಪೂಜೆಯನ್ನು ಹಮ್ಮಿಕೊಂಡಿದ್ದೀವಿ. ತಾವು ದಯವಿಟ್ಟು ನನಗೆ ಹೇಳುವ ಎಲ್ಲ ಮಾತು ಚಿತ್ರದುರ್ಗದ ಜನತೆಗೆ ಹೇಳೋಂಗಾಗಬೇಕಲ್ವಾ? ಅದಕ್ಕೆ ನೋಡಿ, ನೀವು ಹೀಗೆ ತಿಳ್ಕೊಂಡ್ರೆ ಚೆನ್ನಾಗಿ. ಚಿತ್ರದುರ್ಗದ ಪ್ರತಿಯೊಬ್ಬರು ಜನತೆಯ ಒಳಿತಿಗಾಗಿ ಹಾಗೂ ಎಲ್ಲ ಹೆಣ್ಣು ಮಕ್ಕಳ ಒಂದು ಉಡಿಯನ್ನು ತುಂಬಿಸೋ ಕಾರ್ಯಕ್ರಮಕ್ಕೆ ತಮ್ಮನ್ನು ಆಹ್ವಾನಿಸ್ತಿದ್ದೇವೆ. ತಾವು ದಯವಿಟ್ಟು ಬಂದು ನೆರವೇರಿಸ್ಕೊಡ್ಬೇಕು ಅಂತೇಳಿ ಕೇಳ್ಕೊತೀನಿ. ತುಂಬ ಸಂತೋಷ, ಒಳ್ಳೆ ಧರ್ಮ ಕಾರ್ಯ ಮಾಡ್ತಿದ್ರಿ. ಅದರಲ್ಲೂ ಮುಖ್ಯವಾಗಿ ಒಂದು ಸಂತೋಷದ ಕಥೆ ಏನಪ್ಪ ಅಂದರೆ, ನಮ್ಮ ರಾಜ್ಯದ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ವೀಕ್ಷಕ ಬಂಧುಗಳಲ್ಲಿ, ಅದರಲ್ಲೂ ಹೆಣ್ಣು ಮಕ್ಕಳು ತಾಯಂದರಿಗೆ, ನಾನು ಒಂದೊಂದು ಭಾಗಕ್ಕೆ ಯಾತ್ರೆ ಬಂದಾಗಲೂ ಸಹಿತ ನೀವು ನನ್ನನ್ನು ಬರಮಾಡ್ಕೊಳ್ಳುವಂಥ ರೀತಿ ಇದೆಯಲ್ಲ, ಅದು ನಿಜಕ್ಕೂ ಅದು ನಾನು ಹೇಳಲಿಕ್ಕೆ ನನ್ನ ಹತ್ರ ಪದಗಳೇ ಇಲ್ಲ. ಅಂತಹ ವಿಚಾರದಲ್ಲಿ ಇಂತಹ ಪುಣ್ಯಾತ್ಮರು ಬರಬೇಕು. ನಮ್ಮ ಅನಿತ್ ಕುಮಾರ್ ಅಂತವ್ರು ಬಂದು ಒಂದೊಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಆ ಕಾರ್ಯಕ್ರಮಗಳಿಗೆ ಆನಂದ್ ಗುರೂಜಿಯವ್ರನ್ನ ಕರೆಸೋದಾದರೆ, ಆ ಕರೆಸಿರ್ತಕ್ಕಂತಹ ಆ ವೇದಿಕೆ ಆನಂದ್ ಗುರೂಜಿಯವ್ರಿಗೂ ಅಲ್ಲಿ ಬಂದಿರತಕ್ಕಂತಹ ನನ್ನ ಅಭಿಮಾನಿ ದೇವರುಗಳಿಗೂ ನಮ್ಮಿಬ್ಬರ ಮಧ್ಯದಲ್ಲಿ ಬರುವಂತಹ ಮಾತೃವಾತ್ಸಲ್ಯದ ಆ ಬಾಂಧವ್ಯ ಇದೆಯಲ್ಲ, ತಾಯಿ ಮಕ್ಕಳ ಸಂಬಂಧ, ಅದನ್ನು ಯಾರು ದೂರ ಮಾಡಲಿಕ್ಕಾಗತ್ತೆ? ಎಷ್ಟೋ ಜನಕ್ಕೆ ಅಸೂಯೆ ಇದೆ. ಆನಂದ್ ಗುರೂಜಿಯವ್ರು ಬಂದ ತಕ್ಷಣ ಆ ಜನಸಾಗರ ನೋಡಿದ್ರೆ ಒಂದು ಆನಂದ. ಹೇಗೆ ಅಂದರೆ, ಆ ತಾಯಂದರು ಆ ಮಗನ ನೋಡ್ಲಿಕ್ಕೆ ಬರುವಂಥ ಕಾತುರತೆ ಅದು ಏನು ನಾವು ಋಣವನ್ನು ಹರಿಸ್ಕೊಳ್ಳೋಕೆ ಆಗೋದಿಲ್ಲ. ಏನು ಕೊಟ್ಟರು ಅದು ಋಣ ಹರಿಯೋದೇ ಇಲ್ಲ. ಅಂತಹ ನಿಟ್ಟಿನಲ್ಲಿ ನವಶಕ್ತಿಯರ ವೈಭೋಗ, ನವಶಕ್ತಿಯರನ್ನು 9 ಶಕ್ತಿ ದೇವತೆಗಳನ್ನು ಒಂದು ವೇದಿಕೆಗೆ ತರ್ತಕ್ಕಂಥದ್ದು, ಅಲ್ಲಿ ಹೆಣ್ಣುಮಕ್ಕಳಿಗೆ ಆಶೀರ್ವದಿಸೋದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ರೀತಿ ದೇವಿಯರ ಆ ಒಂದು ಆಶೀರ್ವಾದ ಎಲ್ಲರಿಗೂ ಸಿಗುವಂಥದ್ದಾಗಲಿ. ಹಾಗೆ ಜನಸೇವೆಯೇ ಜನಾರ್ದನನ ಸೇವೆ ಎಂಬಂಥ ರೀತಿ ಇವತ್ತಿನ ದಿವಸ ನಿಮ್ಮ ಹಿರಿಯರು ಹಾಕ್ಕೊಟ್ಟಂಥ ಭದ್ರ ಬುನಾದಿ ಇವತ್ತು ಜನಸೇವೆಯನ್ನು ನಡೆಸ್ಕೊಂಡು ಬರ್ತಿದ್ದೀರಿ ತಾವು. ತುಂಬ ಸಂತೋಷ. ನಿಮ್ಮ ಹಾಕುವ ಪ್ರತಿ ಹೆಜ್ಜೆ ಒಳ್ಳೆಯ ಯಶಸ್ಸಾಗಿರಲಿ. ಹಾಗೆ ನೀವು ಮಾಡುವ ಪ್ರತಿಯೊಂದು ಕಾಯಕದಲ್ಲೂ ಒಳ್ಳೆಯ ಶ್ರೇಯಸ್ಸು ಉಂಟಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಯಾವತ್ತಿದು ಕಾರ್ಯಕ್ರಮ? 17ನೇ ತಾರೀಕು. ಮೈಕು ನಿಮ್ಮ ಹತ್ರ ಇದೆ. 17ನೇ ತಾರೀಕು ಮಾರ್ಚ್
ಸಾಯಂಕಾಲ ಯಾತಕ್ಕಾಗಿ 3 ಅಂದ್ರೆ ನಿಮ್ಮ ಸ್ವರ ನಿಮ್ಮ ಚಿತ್ರದುರ್ಗದ ಜನತೆ ಪ್ರತಿಯೊಬ್ಬರು ಮನೆ ಮುಟ್ಟಬೇಕಲ್ಲ, ಅದಕ್ಕಾಗಿ ನಿಮ್ಮ ಮಾತು. ನಾನು ಬರ್ತೀನಿ ಈ ಕಾರ್ಯಕ್ರಮಕ್ಕೆ 17ನೇ ತಾರೀಕು ಮಧ್ಯಾಹ್ನ ಅಲ್ಲ, ಅವತ್ತು ಬೆಳಿಗ್ಗೆ ಸಹಿತ ನಮ್ಮ ಬೆಂಗಳೂರದ್ದು ಒಂದು ದೊಡ್ಡ ಕಾರ್ಯಕ್ರಮನೇ ಇದೆ. ಕಾರ್ಯಕ್ರಮ ಮುಗಿಸಿ ನಾನು ಆ ಕಡೆ ಬರಬೇಕಾಗತ್ತೆ. ಆದರೂ ತಮ್ಮ ಕರೆಯೋಲೆ ಜೊತೆಗೆ ಚಿತ್ರದುರ್ಗದ ಆ ಸುತ್ತಮುತ್ತ ಭಾಗದಲ್ಲಿರ್ತಕ್ಕಂಥ ಸಾಕಷ್ಟು ರೈತ ಬಾಂಧವರು ಇರ್ತಕ್ಕಂಥ ಸಾನ್ನಿಧ್ಯ ಅದು. ಸಾಕಷ್ಟು ಜನ ಹೆಣ್ಣು ಮಕ್ಕಳು ಕಷ್ಟದಲ್ಲಿರ್ತಕ್ಕಂಥವ್ರು. ಚಿತ್ರದುರ್ಗ ಅಂದರೆ ಸ್ವಲ್ಪ ಬಿಸಿಲು ಜಾಸ್ತಿನೇ, ಆ ಸಮಯಕ್ಕೆ ಸ್ವಲ್ಪ ಬಿಸಿಲು ಕಡಿಮೆ ಆಗಲಿ ಅಲ್ವಾ? ಒಳ್ಳೇದಾಗಲಿ, ಒಳ್ಳೇದಾಗಲಿ. ಈ ಮೈಕ್ ನನಗೆ ಕೊಟ್ಬಿಡಿ, ಅದು ಒಳ್ಳೇದಾಗಲಿ, ಒಳ್ಳೇದಾಗಲಿ. ಬನ್ನಿ ಇಲ್ಲಿ, ನಿಮ್ಮ ಒಳ್ಳೆ ಯಶಸ್ಸಾಗಲಿ, ದೇವರು ನಿಮ್ಮನ್ನು ಚೆನ್ನಾಗಿ ಕಾಪಾಡಲಿ, ಒಳ್ಳೇದಾಗಲಿ. ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕಾಗಿ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ವೀಕ್ಷಕರೇ, ಯುಗಾದಿ ಹಬ್ಬದ ಪ್ರಯುಕ್ತ ಚಿತ್ರದುರ್ಗ ನಗರದ ಶಕ್ತಿ ದೇವತೆಗಳ ಸಂಗಮ 2023 ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಚಂಡಿಕಾಯಾಗ, ಲಲಿತಾ ಸಹಸ್ರನಾಮ, ಕುಂಕುಮಾರ್ಚನೆ ಮತ್ತು ಶಕ್ತಿ ದೇವತೆಗಳ ಸಂಗಮದಲ್ಲಿ ಮಹಿಳೆಯರಿಗೆ ವಿಶೇಷವಾಗಿ ಉಡಿ ತುಂಬುವಂಥ ಕಾರ್ಯಕ್ರಮವನ್ನು ನೆರವೇರಿಸಲಾಗ್ತಿದೆ. ಇದೇ ಬರುವ ಶುಕ್ರವಾರ ಅಂದರೆ 17ನೇ ತಾರೀಕು ಸಂಜೆ 3:30ಕ್ಕೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಖಂಡಿತವಾಗಿ ನೀವೆಲ್ಲರೂ ಕೂಡ ಭಾಗವಹಿಸಬಹುದು. ಗುರುಜರು ಕೂಡ ಆಗಮಿಸ್ತಾ ಇದ್ದಾರೆ. ಮತ್ತು ಈ ಒಂದು ಕಾರ್ಯಕ್ರಮ ನಡೀತಾ ಇರುವಂತಹ ಸ್ಥಳ ಹಳೆ ಮಾಧ್ಯಮಿಕ ಶಾಲಾ ಆವರಣ ಚಿತ್ರದುರ್ಗ. ಹಳೆ ಮಾಧ್ಯಮಿಕ ಶಾಲಾ ಆವರಣ ಚಿತ್ರದುರ್ಗ. ಇಲ್ಲಿ ಸಂಜೆ 3:30 ಹೊತ್ತಿಗೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಗುರುಜರು ಆಗಮಿಸ್ತಾರೆ. ಉಡಿ ತುಂಬುವಂಥ ಕಾರ್ಯಕ್ರಮ ಮತ್ತು ಶಕ್ತಿ ದೇವತೆಗಳ ಸಂಗಮದಲ್ಲಿ ನೀವು ಕೂಡ ಖಂಡಿತವಾಗಿಯೂ ಭಾಗವಹಿಸಿ ಗುರುಜಿನ ಭೇಟಿಯಾಗಿ ಅವರಿಂದ ಆಶೀರ್ವಾದವನ್ನು ಕೂಡ ಪಡ್ಕೊಳ್ಬಹುದು. ಇದೇ ಬರುವ ಶುಕ್ರವಾರ ಅಂದರೆ 17ನೇ ತಾರೀಕು ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ಈಗ ಕರೆಯೊಂದು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ, ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಹೇಳಿಮ್ಮ? ನಮ್ಮ ಹೆಸರು ರೇಣುಕಾ ಅಂತ. ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ಹುಬ್ಳಿಯಿಂದ. ಈಗ ಯಾರ ಬಗ್ಗೆ ಮಾತಾಡ್ತೀರಿ? ಈಗ ನಮ್ಮ ಬಗ್ಗೆನೇ ಮಾತಾಡೋದು. ಆಯ್ತು, ಮಾತಾಡಿ. ಹಲೋ. ಹಲೋ, ನಮಸ್ತೆ ಸರ್. ನಮಸ್ತೆ ತಾಯಿ, ಹೇಳಮ್ಮ. ನಾವು ಹುಬ್ಳಿಯಿಂದ ಮಾತಾಡೋದು. ಹೇಳು ತಾಯಿ. ನಮ್ಮ ಮನೆಯವ್ರು ಮೊನ್ನೆ ಹೊಲ ಮಾರಿದ್ರು ಗುರುಜಿ. ಅವ್ರು ಏನ್ ಮಾಡಿದ್ರು ಅನ್ನೋದು ಗೊತ್ತಾಗ್ಲಿಲ್ರಿ. ಆಮೇಲೆ ನಮ್ಗನ್ನ 1 ತಿಂಗಳ ಕರೆಕ್ಟ್ ಇಟ್ಕೋತಾರ್ರಿ. ಆಮೇಲೆ ಮತ್ತ 1 ತಿಂಗಳ ತವ್ರ ಮನೆಗ್ ಕಳಿಸ್ತಾರ. ಮದುವೆಯಾಗಿ ಎಷ್ಟು ವರ್ಷ ಆಯ್ತು? ಗುರುಜಿ ಮದುವೆಯಾಗಿ ಎಷ್ಟು ವರ್ಷ ಆಯ್ತಮ್ಮ? ಮದ್ವೆ ಆಗಿ 15-20 ವರ್ಷ ಆತ್ರಿ. ಓಹೋ, ತುಂಬಾ ಬೇಗನೆ. ಅಂದ್ರೆ 15-20 ವರ್ಷ ಆದ್ಮೇಲೆ ಇನ್ನೂ ಇದೇ ತರ ಚಾಲ್ತಿಯಲ್ಲಿದೆ. ಹ್ಞೂನ್ರಿ. ತಮಗೆ ಸಂತಾನ ಎಷ್ಟು ಜನ ಮಕ್ಕಳು? 3 ಮಂದಿ ಇದಾರ್ರಿ ಗುರುಜಿ. ಏನ್ ಮಾಡ್ತಾರೆ ಮಕ್ಕಳು? ಮಕ್ಳು ಒಬ್ಬಕಿ ಸೆಕೆಂಡ್ ಇಯರ್ ಅದಾಳ್ರಿ, ಒಬ್ಬಕಿ ಫಸ್ಟ್ ಇಯರ್ ಅದಾಳ. ಹುಡುಗ ಇದ್ರಾಗ ಹಾಸ್ಟೆಲ್ ಅದಾನ್ರಿ, 7ನೇತ್ ಅದಾನ್ರಿ. ಹಾ, ಇರಲಿ, ಒಳ್ಳೇದಾಗಲಿ. ಆದಷ್ಟು ಇಂತಹ ಚಿಂತನೆಗಳನ್ನು, ಇಂತಹ ಪರಿಸ್ಥಿತಿಗಳನ್ನು ಇಬ್ಬರೂ ದಂಪತಿಗಳ ಮಧ್ಯದಲ್ಲಿ ಇಂಥ ಸಣ್ಣ ಪುಟ್ಟ ಬೆರುಕು ಉಂಟಾಗ್ತಾ ಇದ್ರೆ ಮಕ್ಕಳ ಪರಿಸ್ಥಿತಿ ಏನು? ಎದೆ ಉದ್ದಕ್ಕೂ ಬೆಳೆದಿರ್ತಕ್ಕಂಥ, ಹಾಗಲ್ಲಮ್ಮ, ಎದೆ ಉದ್ದಕ್ಕೂ ಬೆಳೆದಿರ್ತಕ್ಕಂಥ ಮಕ್ಕಳನ್ನ ನಾಳೆ ಸಮಾಜದಲ್ಲಿ ಒಳ್ಳೆ ಸತ್ಪ್ರಜೆಗಳನ್ನಾಗಿ ನಾವು ಮಾಡಬೇಕಾದಂಥವ್ರು ಇಂತಹ ಬರೀ ನಮ್ಮದೇ ಸಮಸ್ಯೆ ಮಾಡಿಕೊಂಡು ದಿನ ಬೆಳಗಾದರೆ ಗಂಡ ಹೆಂಡ್ತಿರು ನಮ್ಮಗಳು ಕಿತ್ಲಾಟ ಆಗಿಬಿಟ್ರೆ ಮಕ್ಕಳ ಪರಿಸ್ಥಿತಿ ಏನಾಗುತ್ತೆ? ಮಕ್ಕಳು ಹೊರಗಡೆ ಸಮಾಜದಲ್ಲಿ ತಲೆ ಎತ್ಕೊಂಡು ಹೇಗೆ ತಿರುಗಬೇಕಾಗತ್ತೆ? ಏನೋ ಸಣ್ಣ ಪುಟ್ಟ ಮಕ್ಕಳಾದರೆ ಅದಕ್ಕೆ ಅರಿವಿಲ್ಲಪ್ಪ ಅಂತ ಹೇಳ್ಬೋದು. ನಾಳೆ ಮಕ್ಕಳಿಗೆ ಮದುವೆ ಮಾಡೋ ವಯಸ್ಸಾಯಿತು, ಸೆಕೆಂಡ್ PU ಅಂದರೆ ಇನ್ನು ಆಗೋ ಅಂದ್ರೆ ಬಂದೇ ಬಿಡ್ತು, ಮದುವೆ ವಯಸ್ಸಿಗೆ ಬಂದುಬಿಡ್ತಾಳೆ ಮಕ್ಕಳು. ಹೆಣ್ಣು ಮಕ್ಕಳು ಬಾಳೆ ಮರತ್ತಾರ, ಭಾಳ ಬೇಗ ಬೆಳೆದು ನಿಂತು ಬಿಡ್ತಾರೆ. ಅವ್ರನ್ನ ದಡಸರಿಸ್ಬೇಕಲ್ಲ. ಅದಕ್ಕೆ ತಾಯಿ ಆಗಲಿ ತಂದೆ ಆಗಲಿ ಅವ್ರ ಪಾತ್ರ ಎಂಥದ್ದು, ಎಷ್ಟು ಜವಾಬ್ದಾರಿ ಇದೆಮ್ಮ. ಇದೆಲ್ಲ ನೀವು ಕೂಡಿಸಿ ಮಾತಾಡಬೇಕು ಸ್ವಲ್ಪ. ಬರೇ ಏನು ಕೇಳೋದಿಲ್ರಿ ಅವ್ರು. ಒಟ್ಟೆ ಹೋಗ್ಲಿ, ಅತ್ತೆ ಮಾವ ಇದ್ದಾರಾ? ಇಲ್ರಿ, ಅವರು ಇಲ್ಲ, ತೀರ್ಕೊಂಡಾರ್ರಿ ಅವರು. ಮತ್ತೆ ಇವ್ರೊಬ್ಬರೇ ಇದ್ದಾರಾ ಮನೆಯಲ್ಲಿ? ಒಬ್ರೇ ಇರ್ತಾರ್ರಿ. ಮತ್ತೆ ಅವ್ರಿಗೆ ಅಡಿಗೆ ಊಟ ಅದೆಲ್ಲ ಬೇಡವಾ? ಅವ್ರು ಅದನ್ನ ಏನು ತಲೆ ಕೆಡ್ಸ್ಕೋದಿಲ್ರಿ, ಹೋಟೆಲ್ ಊಟ ಮಾಡ್ತಾರ್ರಿ ಅವ್ರೆ. ಓಹೋ, ಅಂದ್ರೆ ನೀವು ಇಲ್ಲಿವರೆಗೂ ನಿಮ್ಮ ಸಂಸಾರವನ್ನ ನೀವು ಬಿಗಿಯಲ್ಲಿ ಹಿಡಿದಿಲ್ಲ. ಯಾಕೆಂದ್ರೆ 15-20 ವರ್ಷ ಅಂದ್ರೆ ನಿಮ್ಮದೇ ರಾಜ್ಯ. ನಿಮ್ಮ ರಾಜ್ಯದಲ್ಲಿ ನೀವು ಹೇಗೆ ನಿಮ್ಮ ಅಂಗೈಯಲ್ಲಿ ನಿಮ್ಮ ಸಂಸಾರ ಹಿಡ್ಕೋಬೇಕಲ್ವಾ? ನಿಮ್ಮ ಅವಶ್ಯಕತೆ ಅವ್ರು ಎಷ್ಟು ಅಂತ ತೋರಿಸಿಲ್ವಾ ನೀವು? ಆಮೇಲೆ ಅವ್ರ ಅಕ್ಕಾರ ಒಬ್ರು ಅದಾರಿ, ಅವ್ರು ಜಾಸ್ತಿ ಅವ್ರದ್ದು ಇದು ಮಾಡ್ತಾರ್ರಿ ಅವ್ರು. ನಾನೊಂದು ಮಾತು ಹೇಳ್ತೀನಿ ಕೇಳಮ್ಮ. ಏನು ಅಕ್ಕಂದ್ರಿರಲಿ, ತಂಗಿರಿರಲಿ, ಅತ್ತೆ ಮಾವ ಇರಲಿ, ಯಾರೇ ಆಗಲಿ, ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ತನ್ನ ಗಂಡನ ತನ್ನ ಸರಹದ್ದಲ್ಲಿ ಇಟ್ಕೊಳ್ಳೋದಕ್ಕೆ ಆಗಲ್ಲ ಅಂದರೆ ಹೇಗೆ ತಾಯಿ ನೀವು ಸಂಸಾರಗಳು ಮಾಡ್ತೀರಿ? ನಿನ್ನ ಸ್ವರತರಂಗ ಪ್ರಕಾರ ನಾನು ಹೇಳ್ತೀನಿ ಕೇಳು, ನಿನ್ನ ಸಂಸಾರ ಬಹಳ ಅಚ್ಚುಕಟ್ಟಾಗಿ ಸಾಗುತ್ತೆ, ಭಯಪಡಬೇಡ. ನೀನು ಈ ಸತಿ ಅಂತೂ ಅಲ್ಲಿ ಹೊರಟ್ರೆ ಅಲ್ಲ, ಬೇಗ ಹೊರಡಬೇಕು. ನಿನ್ನ ಮನೆ ಎಲ್ಲಿದೆಯೋ ಅಲ್ಲೇ ಇರಬೇಕು. ನಿನಗೆ ಇನ್ನೊಂದು ಜಾಗ ಇಲ್ಲಿದೆ ಅಂತಂದರೆ ಮಾತ್ರ ನಿನಗೆ ಈ ಥರ ಬೇರೆ ಬೇರೆ ಥರ ಚಿಂತನೆಗಳು ಬರುವಂಥದ್ದು. ನನಗೆ ತವ್ರ ಮನೆಯೇ ಇಲ್ಲ, ನನಗಿರೋದು ಗಂಡದ ಮನೆಯೇ, ನಾನು ಇಲ್ಲೇ ಬದುಕೋದು, ಆ ಚಿಂತನೆ ನಿನ್ನಲ್ಲಿ ಬಂದ್ಬಿಡ್ಬೇಕು.
ಅವ್ರು ಕುತ್ತಿಗೆ ತಳ್ಳರು ನಾನು ಹೋಗಲ್ಲ, ಇದು ನನ್ನ ಮನೆ ಅಂತ ನೀನು ಅಲ್ಲಿ ಗಟ್ಟಿಯಾಗಿ ನಿಂತ್ಕೊಮ್ಮ, ನಿನಗೂ ನಿನ್ನ ಮಕ್ಕಳಿಗೂ ಎಲ್ಲರಿಗೂ ಚೆನ್ನಾಗಿರುತ್ತೆ. ಒಳ್ಳೇದಾಗಲಿ ತಾಯಿ. ಬನ್ನಿ ಹಾಗಿದ್ರೆ ವೀಕ್ಷಕರೇ, ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಬ್ಬ ವಿಶೇಷ ಅತಿಥಿ ಆಗಮಿಸಿದ್ದಾರೆ. ಮಾಲೂರಿನಿಂದ ಸಮಾಜ ಸೇವಕರ ಆಗಿರುವಂತಹ ಹೂಡಿ ವಿಜಯಕುಮಾರ್ ಅವರು. ಬನ್ನಿ ಹಾಗಿದ್ರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೂಡಿ ವಿಜಯಕುಮಾರ್ ಅವರಂತೂ ಹೊಸಬ್ರಲ್ವೇ ಅಲ್ಲ, ಅವರು ನಮ್ಮ ಎಲ್ಲ ಥರ ಕಾರ್ಯಕ್ರಮ, ಮಹರ್ಷಿವಾಣಿ ಕಾರ್ಯಕ್ರಮ ಇವತ್ತೊಂದು ದೊಡ್ಡ ಅದ್ಭುತವಾದ ಕಾರ್ಯಕ್ರಮ ಅಂದರೆ ಅದರಲ್ಲಿ ನಾನಿದ್ದೀನಿ ಅಂತ ಅಣ್ಣತಮ್ಮಂದ್ರ ಥರ ಓಡಿ ಬರ್ತಾರೆ. ಅದೊಂದು ಪ್ರೀತಿ ವಿಶ್ವಾಸ. ವಿಜಯಕುಮಾರ್, ಸಮಯ ಮೀರ್ತಾ ಇದೆ, ಶಾಲು ಕೊಟ್ಬಿಡಿ. ಆದರೂ ಹಾರಗಳು ಮಲ್ಲಿಗೆ ಹಾರ, ಈ ಮಲ್ಲಿಗೆಯಲ್ಲೇ ಇನ್ನೊಂದು ವಿಭಿನ್ನ ಹಾರಗಳು, ಇದೆಲ್ಲ ನಿಮ್ಮ ಮನೆಯವರಿಗೆ ಮೊದಲಿಂದ ಹೇಳ್ಕೊಟ್ಟಿದ್ದೀರಾ ಅಂತ. ಆಮೇಲೆ ಭಾಳ ಸಂತೋಷ ಏನಂದರೆ ಮೊನ್ನೆ ಅಷ್ಟೇ ವೆಡ್ಡಿಂಗ್ ಡೇ ದಂಪತಿಗಳು. ಮಹಾಲಕ್ಷ್ಮಿ ನಮಸ್ತುತೆ. ಮಾಲೂರು ತಾಲೂಕಲ್ಲಿ ಈ ಒಂದು ಶನಿವಾರ ಸಂಜೆ 3:00ವರೆಗೆ ಗುರುಜಿ ತಾವು ತಾಯಂದಿರಿಗೆ ಆಶೀರ್ವಾದ ಮಾಡೋದಕ್ಕೆ ಮಾಲೂರು ತಾಲೂಕಿಗೆ ಬರಬೇಕು. ಒಂದು ವಿಶೇಷವಾಗಿ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ತಾಯಂದಿರಿಗೆ ಮಾಲೂರು ತಾಲೂಕಿನ ಜನತೆಗೆ ಎಲ್ರಿಗೂ ಒಳ್ಳೆಯದಾಗಲಿ ಅಂಥೇಳಿ ತಮ್ಮ ಮುಖಾಂತರ ಒಂದು ಪೂಜೆ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಮಾಲೂರು ತಾಲೂಕಿನ ಎಲ್ಲ ತಾಯಂದಿರು ಬರಬೇಕು. ಆನಂದ್ ಗುರೂಜಿ ಅವ್ರನ್ನ ಕರೆಸ್ಬೇಕಂತ ಸುಮಾರು ಜನ ತಾಯಂದಿರು ತಮ್ಮನ್ನ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಬೇಕಂತ ಕರೆದಿದ್ದಾರೆ ಗುರುಜಿ. ಹಾಗಾಗಿ ತಪ್ಪದಿರ ನೀವು ಬಂದು ನಡೆಸ್ಕೊಡ್ಬೇಕಂತ ಈ ಮುಖಾಂತರ ನಾನು ವಿನಂತಿ ಮಾಡ್ಕೊತೀನಿ ಗುರುಜಿ. ಸಂತೋಷ, ಒಳ್ಳೆಯದಾಗಲಿ. ಮಾಲೂರಲ್ಲಿ ನಿಮ್ಮ ಸೇವೆ ಈಗಾಗಲೇ ಜಗಜ್ಜಾಹೀರಾತಾಗಿದೆ. ಪ್ರತಿಯೊಬ್ಬರು ಮನೆ ಮನೆ ಮುಟ್ಟಿದೆ ನಿಮ್ಮ ಸೇವೆ, ಎಲ್ಲರ ಬಾಯಲ್ಲೂ ಇದೆ. ಯಾಕೆಂದರೆ ಮಾಲೂರಿನಿಂದ ತುಂಬ ಭಕ್ತರನ್ನ ನಾನು ನೋಡಿದ್ದೇನೆ, ಆ ಭಾಗಕ್ಕೆ ಸಾಕಷ್ಟು ಕಾರ್ಯಕ್ರಮಕ್ಕೂ ಬರ್ತಿರ್ತೇನೆ. ನಿಮ್ಮ ಸೇವೆ ಮೆಚ್ಚುವಂತಹದ್ದು. ಜನಸೇವೆ, ಜನಾರ್ದನ ಸೇವೆ ಚೆನ್ನಾಗಿ ನಡೀಲಿ, ಒಳ್ಳೆಯದಾಗಲಿ. ಎಲ್ಲರ ಮನಸ್ಸನ್ನು ಗೆದ್ದಿದ್ದೀರಿ, ಹಾಗೆ ನಿಮಗೊಂದು ಒಳ್ಳೆ ಭಗವತಿಯ ಅನುಗ್ರಹ ಆಗಲಿ ಅಂತ ಹೇಳಿ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ. ಇದೇ ತಿಂಗಳು 18ನೇ ತಾರೀಕು 3 ಗಂಟೆಗೆ ಶ್ರೀ ಮಹಾಲಕ್ಷ್ಮಿ ನಮೋಸ್ತುತೆ ಅನ್ನುವ ಒಂದು ಉಡಿ ತುಂಬುವ ಕಾರ್ಯಕ್ರಮಕ್ಕೆ ಗುರೂಜಿಗಳನ್ನ ಆಹ್ವಾನ ಮಾಡೋದಕ್ಕೆ ಬಂದಿದ್ದೀವಿ. ಗುರೂಜಿಗಳು ಬಂದು ಅಲ್ಲಿ ಒಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಅಲ್ಲಿರುವಂಥ ಎಲ್ಲ ತಾಯಂದಿರಿಗೆ ಹಾಗೂ ಹೆಣ್ಣು ಮಕ್ಕಳಿಗೆ ಸರ್ವ ಸಂಕಷ್ಟಗಳು ಪರಿಹಾರ ಆಗಲಿ ಅಂತ ಹೇಳಿಬಿಟ್ಟು ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಗುರೂಜಿ ಅವ್ರನ್ನ ಆಹ್ವಾನ ಮಾಡ್ತಾ ಇದ್ದೀವಿ. ನಮ್ಮ ಮಾಲೂರಿನ ತಾಲೂಕಿನ ಜನತೆಗೆ ಯಾವುದೇ ರೀತಿಯಾದ ಕಷ್ಟಗಳು ಬರೆದಿರೋ ಹಾಗೆ ಮಹಾಲಕ್ಷ್ಮಿ ಪೂಜೆಯನ್ನು ನೆರವೇರಿಸ್ಕೊಡ್ಬೇಕಂತ ಈ ಒಂದು ಮಾಧ್ಯಮದ ಮುಖಾಂತರ ಕೇಳ್ಕೊತಾ ಇದ್ದೀನಿ. ತಾಯಂದ್ರೆ ಎಲ್ಲರೂ ತಪ್ಪದೆ ಬಂದು ಭಾಗವಹಿಸ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಒಳ್ಳೆಯದಾಗಲಿ. ನಿನ್ನೆ ಅಷ್ಟೇ ನಿಮ್ಮ ದಾಂಪತ್ಯದ ಎಷ್ಟನೇ ವರ್ಷ ಆಯಿತು? ಈ ಕಡೆ ಬನ್ನಿ, ಇಲ್ಲಿ ಬನ್ನಿ, ನೀವು ಹೀಗೆ ಬನ್ನಿ. ಇಬ್ಬರು ನೀವು ದೂರ ಇರಬಾರ್ದು. ಎಷ್ಟು? 17 ಬನ್ನಿ. ಶತಮಾನಂ ಭವತಿ ಶತಾಯ ಪುರುಷ ಶ್ರುತೇಂದ್ರಿಯ ಆಯುಷ್ಯೇಂದ್ರಿಯ ಪ್ರತಿಷ್ಠತೆ. ಇದು ಸೌಭಾಗ್ಯ. ಹೂ ಕಳ್ಕೊಂಡು ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ದೇವರು ನೀವು ಚೆನ್ನಾಗಿರಲಿ, ನಿಮ್ಮ ದಾಂಪತ್ಯ 100 ಕಾಲ ಚೆನ್ನಾಗಿರಲಿ, ನಿಮ್ಮ ಜನಸೇವೆ ಚೆನ್ನಾಗಿರಲಿ, ಲಕ್ಷ್ಮೀ ಕೃಪಾಶೀರ್ವಾದ ಚೆನ್ನಾಗಿರಲಿ. ಅದ್ಧೂರಿತವಾಗಿ ನಡೆಯುವಂತಹ ಕಾರ್ಯಕ್ರಮ ಚೆನ್ನಾಗಾಗಲಿ ಅಂತ ಇರಲಿ. ಹಾಕೊಳ್ಳಿ ಹಾರ, ಯಾವತ್ತೂ ವಿಜಯಮಾಲೆ ಅದು ನಿಮ್ಮಲ್ಲಿ ಇರಬೇಕು. ಹೆಣ್ಣುಮಕ್ಕಳಿಗೆ, ತಾಯಂದರಿಗೆ ಉಡಿ ತುಂಬಿಸುವಂತಹ ಕಾರ್ಯಕ್ರಮವನ್ನು ಮಾಲೂರಲ್ಲಿ ನಡೀತಿರ್ತಕ್ಕಂತಹ ಅದ್ಭುತವಾದಂತಹ ಕಾರ್ಯಕ್ರಮಕ್ಕೆ ಒಂದು ವಿಶೇಷತೆಗಳಿರುತ್ತೆ. ಯಾಕೆಂದರೆ ಹೆಣ್ಣುಮಕ್ಕಳಿಗೆ ಉಡಿ ತುಂಬುವಂತಹ ಕಾರ್ಯಕ್ರಮ ಅಂದ್ರೆ ಒಂದು ಸಂತೋಷ. ಅದು ಯಾವ ಹೆಣ್ಣುಮಕ್ಕಳು ತಮಗೇನು ಇಲ್ಲ ಅಂತ ಬರ್ತಕ್ಕಂಥದ್ದಲ್ಲ. ಆ ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳು ಎಲ್ಲಿ ಸಿಗುತ್ತೆ ಅಲ್ಲಿ ಅದನ್ನು ವಿಶೇಷವಾಗಿ ತೊಗೊಳ್ಳೇಬೇಕು. ಯಾಕೆಂದರೆ ಆ ಅರಿಶಿನ ಕುಂಕುಮಕ್ಕಂಥ ಶಕ್ತಿ ಇದೆ. ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳು ಅಂದರೆ ಅದಕ್ಕೊಂದು ವಿಶೇಷವಾದ ಶಕ್ತಿ. ಆ ಶಕ್ತಿ ಅವರಿಗೆ ನಿರಂತರವಾದಂಥ ರೀತಿ ಹೆಚ್ಚಿನ ಕೃಪಾ ಕಟಾಕ್ಷ ಇರಲಿ, ತಾಯಿ ಮಹಾಲಕ್ಷ್ಮಿ ಅನುಗ್ರಹ ಉಂಟಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ. ಶನಿವಾರ ಮಧ್ಯಾಹ್ನ 3 ಗಂಟೆಗೆ ಮಾಲೂರಲ್ಲಿ ಹೋಂಡಾ ಸ್ಟೇಡಿಯಮಲ್ಲಿ ಈ ಒಂದು ಕಾರ್ಯಕ್ರಮ ನಡೀತದೆ. ಹಾಗಾಗಿ ಎಲ್ಲ ಗ್ರಾಮಗಳಲ್ಲಿ ಸಹ ಬಂದು ತಾಯಂದಿರು ಎಲ್ಲರೂ ಬಂದು ಗುರೂಜಿಗಳ ಆಶೀರ್ವಾದ ಪಡಿಬೇಕು. ಹಾಗೆಯೇ ಮಾಲೂರು ತಾಲೂಕಿಗೆ
ಜನರಿಗೆ, ನಮ್ಮ ಒಂದು ಮಾಲೂರು ತಾಲೂಕು ಜನತೆಗೆ ಎಲ್ರಿಗೂ ಒಳ್ಳೇದಾಗಬೇಕು ಅನ್ನೋ ಉದ್ದೇಶದಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ. ನೀವು ಒಂದು ಕೆಲಸ ಮಾಡಿ, ನಿಮ್ಮ ಊರಲ್ಲಿರ್ತಕ್ಕಂಥ ಗ್ರಾಮ ದೇವತೆ ತಾಯಿ ಮಾರಕಮ್ಮ ಮಾರಿಕಾಂಬ ಆ ತಾಯಿಯ ಸಾನ್ನಿಧ್ಯಕ್ಕೆ ಬಂದು ಅಲ್ಲಿ ಪೂಜಾನುಷ್ಠಾನವನ್ನು ನಡೆಸಿ ಅಲ್ಲಿಂದ ನಿಮ್ಮ ಜಾಗಕ್ಕೆ ಹೊರಡುವಂಥದ್ದಾಗಲಿ. ಹೌದು ಗುರುಜಿ, ಅದೇ ರೀತಿಯೇ ತಾವು ಬಂದು ನಡೆಸ್ಕೊಡ್ಬೇಕು. ಮಾಲೂರು ಮಾರಕಮ್ಮ ದೇವಸ್ಥಾನದಲ್ಲಿ ಸನ್ನಿಧಿನಲ್ಲಿ ಪೂಜೆ ಕೂಡ ನೆರವೇರುತ್ತೆ, ಪೂಜೆ ಕೂಡ ಆಗುತ್ತೆ. ಅಲ್ಲಿಂದ ಒಳ್ಳೇದಾಗಲಿ, ಶುಭವಾಗಲಿ.